ಹಾಯ್ ಫ್ರೆಂಡ್ಸ್, ಹಲೋ ಮಾಸ್ಟರ್ಸ್, ಎಲ್ರಿಗೂ ನಮಸ್ಕಾರ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರ ಆಧ್ವರ್ಯದಲ್ಲಿ ಅವರ ಆಶೀರ್ವಾದದೊಂದಿಗೆ ಪೈಮಾ ಕರ್ನಾಟಕ ಆಯೋಜಿಸಿರ್ತಕ್ಕಂಥ 7 ಡೇಸ್ ವರ್ಕ್ಶಾಪ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ವಿನಯ್. ನಾನು 2006 ಇಂದ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಹಾಗೆ ಪೈಮಾ ಕರ್ನಾಟಕದಲ್ಲಿ ಆಸ್ ಅ ವಾಲಂಟಿಯರ್ 6 ಮಂತ್ಸ್ ಇಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದು ನನ್ನ ಶಾರ್ಟ್ ಸ್ಪಿರಿಚುವಲ್ ಜರ್ನಿ. ಇವತ್ತು ನಾವು ಆಸ್ ಕಂಟಿನ್ಯೂಷನ್ ವಿತ್ 7 ಡೇಸ್ ವರ್ಕ್ಶಾಪ್, ಫಸ್ಟ್ ಡೇ ಸೆಕೆಂಡ್ ಡೇ ಮುಗ್ದಿದೆ. ಫಸ್ಟ್ ಡೇ ನಾವು ಮೆಡಿಟೇಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೆಕೆಂಡ್ ಡೇ ಮೆಡಿಟೇಷನ್ ನಮ್ಮ ಹೆಲ್ತ್ ಮೇಲೆ ಹೇಗೆ ಬೆನಿಫಿಟ್ ಇರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಇವತ್ತು ಮೂರನೇ ದಿನ ನಮ್ಮ ಟಾಪಿಕ್ ಬಂದು ರೈಟ್ ಫುಡ್, ಸರಿಯಾದ ಆಹಾರ. ಅಂದ್ರೆ ಇವತ್ತು ಸರಿಯಾದ ಆಹಾರ ಪದ್ಧತಿ ಹೇಗಿರ್ಬೇಕು, ಯಾವುದು ಸರಿಯಾದ ಆಹಾರ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಮೊದಲನೇದಾಗಿ ಯಾವುದು ಸರಿಯಾದ ಆಹಾರ. ನೀವು ಊಟ ಮಾಡಿದೀರಾ ಅಂದ್ರೆ ಈಗಲೇ ಏನೋ ಬೇಜಾರು, ಹೋಗ್ಬಿಟ್ಟು ಮಲಗ್ಬಿಡೋಣ, ಇಲ್ಲ ಏನೋ ಆಲಸ್ಯ ಈ ತರದ್ ಬರ್ತಿದೆ, ಲೇಸಿನೆಸ್ ಬರ್ತಿದೆ ಅಂದ್ರೆ ಅದು ಸರಿಯಾದಿರೋ ಆಹಾರ ಅಲ್ಲ ಅಂತ. ಇನ್ನು ಚೆನ್ನಾಗಿದೆ ಆಹಾರ ಅಂದ್ರೆ ನಿಮಗೆ ಆ ಆಕ್ಟಿವ್ನೆಸ್ ಫೀಲ್ ಆಗುತ್ತೆ, ಆ ಲೇಸಿನೆಸ್ ಅನ್ನೋದೇ ಇರೋದಿಲ್ಲ, ಇನ್ನಷ್ಟು ಎಂತೂಸಿಯಾಸಮ್ ಬರುತ್ತೆ. ಈ ರೀತಿ ಇರ್ಬೇಕು ನೀವು ತಿಂದಂತ ಆಹಾರ. ಈ ರೀತಿ ಇರ್ಬೇಕು ಆಹಾರ ಅಂದಾಗ ಯಾವ ತರ ತಗೋಬೇಕು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಹಾ ಫ್ರೆಂಡ್ಸ್, ಮೊದಲನೇದಾಗಿ ಅಹಿಂಸಾ ಪ್ರಮೋ ಧರ್ಮ. ಇದು ನಮ್ಮ ಮುಂಚಿನ ಸಣ್ಣ ಹುಡುಗರಿಂದ ಇದ್ದಾಗಿಂದ್ರು ನಾವು ಕೇಳ್ಕೊಂಡ್ ಬರ್ತಾ ಇದೀವಿ. ಅಹಿಂಸಾ ಪರಮೋ ಧರ್ಮ, ಇದು ಬುದ್ಧ ಅವ್ರು ಹೇಳಿರುವಂತ ಒಂದು ಮಾತು. ಅಹಿಂಸೆ ನಮ್ಮ ಮುಖ್ಯ ಪರಮವಾದ ಧರ್ಮ. ಇವನ್ ನಾವು ಫಿಸಿಸಮ್ ಅಲ್ಲಿ ನಾವು ಮೊದ್ಲಿನ ಫಸ್ಟ್ ಹೇಳೋದಂದ್ರೆ ಅಹಿಂಸೆ, ಅದೇ ವೆಜಿಟೇರಿಯನಿಸಮ್, ಹಾಗೆ ಉಸಿರಾಟದ ಮೇಲೆ ಗಮನ, ಅದೇ ಧ್ಯಾನ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಜೊತೆಗೆ ನಾವು ಅಹಿಂಸೆಯನ್ನ ನಾವು ಪಾಲನೆ ಮಾಡ್ಬೇಕು ನಮ್ಮ ದಿನನಿತ್ಯದ ಜೀವನದಲ್ಲಿ. ಮೇನ್ ನಾವು ನಮ್ಮ ಭೂಮಿ ಮೇಲೆ ರೀತಿಯಾದ ಕಿಂಗ್ಡಮ್ಸ್ ಇದೆ. ಅದು ಮಿನರಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಹ್ಯೂಮನ್ ಕಿಂಗ್ಡಮ್. ಇದರಲ್ಲಿ ನಾವು ಈ ಎಲ್ಲಾ 3 ಕಿಂಗ್ಡಮ್ಸ್ ಗಿಂತ ಸ್ವಲ್ಪ ಉನ್ನತ ಸ್ಥಿತಿಯಲ್ಲಿರುವಂತ ಜೀವಿಗಳು. ಈ ಮಿನರಲ್ ಕಿಂಗ್ಡಮ್ ಅಂದ್ರೂ ಕೂಡ ಎಲ್ಲದಕ್ಕೂ ಫೀಲಿಂಗ್ಸ್ ಅನ್ನೋದು ಇದೆ. ಮಿನರಲ್ ಕಿಂಗ್ಡಮ್ ಅಲ್ಲಿ ಅವುಗಳ ಇಂಪ್ರಿಂಟ್ಸ್ ಮೇಲೆ ಇರುತ್ತೆ. ಅಂದ್ರೆ ಮಿನರಲ್ ಕಿಂಗ್ಡಮ್ ಬಂದು ಇಂಪ್ರಿಂಟ್ಸ್ಗೆ ಸಮಾನ, ಮತ್ತೆ ಪ್ಲಾಂಟ್ಸ್ ಬಂದು ಇಂಪಲ್ಸ್, ಮತ್ತೆ ಅನಿಮಲ್ಸ್ಗೆ ಇನ್ಸ್ಟಿಂಕ್ಟ್ ವರ್ಕ್ ಆಗುತ್ತೆ, ಹ್ಯೂಮನ್ಸ್ಗೆ ಇನ್ಸ್ಟಿಂಕ್ಟ್ ಅಂಡ್ ಇಂಟ್ಯೂಷನ್. ಈ 4 ಮೇಲೆ ನಾವು ನೋಡ್ತಾ ಹೋದ್ರೆ ಮಿನರಲ್ಸ್ ಇಂಪ್ರಿಂಟ್ಸ್ ಅಂದ್ರೆ ಈಗ ನಾವು ಕ್ರಿಸ್ಟಲ್ಸ್ ಅನ್ನೋದು ಕೂಡ ಹೇಳ್ತೀವಿ. ಕ್ರಿಸ್ಟಲ್ ಇಟ್ಕೊಂಡು ನಾವು ಮೆಡಿಟೇಷನ್ ಮಾಡಿದಾಗ ನಮ್ಗೆ ಎನರ್ಜಿ ಫೀಲ್ ಆಗುತ್ತೆ. ಅದೇ ಯಾವ್ದೋ ಒಂದು ಕಲ್ಲು, ಬೇರೆ ಬೇರೆ ಕಲ್ಲುಗಳನ್ನ ನೋಡಿದಾಗ, ಈವನ್ ನಾವು ಮೂರ್ತಿ ಅಂತ ನಾವು ಪೂಜೆ ಮಾಡೋದು ಎಲ್ಲ ಕಲ್ಲೇ, ಎಲ್ಲಾದು ಮಿನರಲ್ಸ್. ಈ ಎಲ್ಲಾ ಮಿನರಲ್ಸ್ ಇದರಲ್ಲಿ ಇಂಪ್ರಿಂಟ್ಸ್ ಅನ್ನೋದು ಇರುತ್ತೆ. ನಾವು ಇಟ್ಕೊಂಡು ಮೆಡಿಟೇಷನ್ ಮಾಡ್ತೀವಿ ಅಂದಾಗಲಿ ಇಲ್ಲ ಅದರಿಂದ ನಾವು ಅದ್ರ ಜೊತೆ ಆ ಫೀಲಿಂಗ್ಸ್ ನಾವು ಶೇರ್ ಮಾಡ್ಕೊಂಡ್ರೆ ಆ ಫೀಲಿಂಗ್ ನ ಅದು ತಗೊಳುತ್ತೆ. ಅದು ಆ ಮಿನರಲ್ ಕಿಂಗ್ಡಮ್ ನ ಒಂದು ವಿಶೇಷತೆ. ಇನ್ನು ಪ್ಲಾಂಟ್ಸ್ ಬಂದು ಇಂಪಲ್ಸ್. ನೀವ್ ಏನೇ ಒಂದು ಮಾಡಿದ್ರ ಅಂದ್ರೆ ಅದು ರಿಯಾಕ್ಷನ್ ಕೊಡುತ್ತೆ. ಆ ರಿಯಾಕ್ಷನ್ ನಾವು, ಈ ಮಿನರಲ್ಸ್ ಅನ್ನೋದು ರಿಯಾಕ್ಷನ್ ಕೊಡೋದಿಲ್ಲ, ಏನೇ ರಿಯಾಕ್ಷನ್ ಇರೋದಿಲ್ಲ, ಜಸ್ಟ್ ನಾವ್ ಏನ್ ಮಾಡ್ತೀವಿ ಅದನ್ನ ತಗೊಳುತ್ತದು. ಬಟ್ ಪ್ಲಾಂಟ್ ಕಿಂಗ್ಡಮ್ ಹಾಗಲ್ಲ, ನಾವ್ ಏನ್ ಮಾಡ್ತೀವಿ ಅದಕ್ಕೆ ಒಂದು ರಿಯಾಕ್ಷನ್ ಕೊಡುತ್ತೆ. ಈಗ ನೀವು ಈಗ ತಬ್ಕೊಂಡು ನಿಂತ್ಕೊಳ್ಳೋದು, ಇವಾಗ ನಾವೆಲ್ಲ ಕೇಳಿದೀವಿ, ಇವಾಗ ಅಪಿಕೋ ಮೂವ್ಮೆಂಟ್ ಅವೆಲ್ಲ ನಾವು ನೋಡಿದೀವಿ. ಅದೇ ರೀತಿ ನಾವು ಆ ಪ್ಲಾಂಟ್ಸ್ ನ ತಬ್ಕೊಳ್ಳೋದಾಗ್ಲಿ, ಪ್ಲಾಂಟ್ಸ್ ನ ಆ ಮರಗಳನ್ನ ಬೆಳೆಸೋದಾಗ್ಲಿ, ಇದೆಲ್ಲ ಮಾಡಿದಾಗ ಅದು ಆ ರೆಸ್ಪಾನ್ಸ್ ಕೊಡುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋ ಸ್ಟೇಟಿಗೆ ನಾವು ಹೋಗ್ಬೇಕಾಗುತ್ತೆ. ಇನ್ನು ಅನಿಮಲ್ಸ್ ಬಂದು ಇನ್ಸ್ಟಿಂಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವುಗಳ ಇನ್ಸ್ಟಿಂಕ್ಟ್ ಹೇಗಿರುತ್ತೆ, ಏನೇ ಮಾಡಿದ್ರು ಅದು ತಕ್ಷಣ ರಿಯಾಕ್ಟ್ ಆಗ್ತವೆ. ನೀವು ಹೊಡೆದಿದ್ದೀರಾ ಅಂದ್ರೆ ಬೊಗ್ಲಕ್ ಸ್ಟಾರ್ಟ್, ನಾಯಿ ಅಂದ್ರೆ ನಾವು ಹೊಡೆದಿದ್ದೀರಿ ಅಂದ್ರೆ ಬೊಗ್ಲಕ್ ಸ್ಟಾರ್ಟ್ ಮಾಡುತ್ತೆ. ಈಗ ಒಂದು ಬೇರೆ ಯಾವುದೋ ಒಂದು ಅನಿಮಲ್, ಏನೇ ಅನಿಮಲ್ ಆದ್ರೂ ಅದಕ್ಕೆ ಏನೇ ಮಾಡಿದ್ರು ತಕ್ಷಣ ರಿಯಾಕ್ಷನ್ ಬರುತ್ತೆ. ಅದರಿಂದ ಅದೇನು ಯೋಚನೆ ಮಾಡೋದು, ಥಿಂಕಿಂಗ್ ಏನೂ ಇರೋದಿಲ್ಲ. ಆ ಥಿಂಕಿಂಗ್ ಅನ್ನೋದ್ರಲ್ಲೇ ನಾವು ಹ್ಯೂಮನ್ಸ್ ಅದು ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗೋದು. ಆ ಥಿಂಕಿಂಗ್ ಅನ್ನೋದು ನಮ್ಮ ಸ್ಪೆಷಲ್ ಕೆಪಾಸಿಟಿ, ಕೇಪಬಿಲಿಟಿ ಈ ಮೂರು ಕಿಂಗ್ಡಮ್ಸ್ ಗಿಂತ. ಇದು ನಮ್ಮಲ್ಲಿ ಚೆನ್ನಾಗಿ ಈ ಥಿಂಕಿಂಗ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ನಮ್ಮ ಆಹಾರ ಪದ್ಧತಿ ಕೂಡ ಅದ್ರ ಮೇಲೆ ತನ್ನ ಇನ್ಫ್ಲೂಯೆನ್ಸ್ ಅನ್ನ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಆಹಾರ ಪದ್ಧತಿಯನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು.
ಇನ್ನು ನಾವು ಅನಿಮಲ್ ಬಾಡಿ ಡೈಜೆಸ್ಟಿವ್ ಸಿಸ್ಟಮ್ ನೋಡೋಣ. ಇದೊಂದೇ ಈ ಡೈಜೆಸ್ಟಿವ್ ಸಿಸ್ಟಮ್ ಒಂದ್ರಿಂದಾನೇ ನಾವು ಎಷ್ಟೊಂದು ತಿಳ್ಕೊಬಹುದು. ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನಾವು ನಮ್ ಈಗ ಈ ಹರ್ಬಿವರಸ್ ಪ್ಲಾಂಟ್ಸ್, ಈ ಡೀಟೇಲ್ ಇದೆ, ಈ ಹರ್ಬಿವರ್ ಪ್ಲಾಂಟ್ಸ್ಗೆ ಇಲ್ಲಿ ಆ ಫೋರ್ ಚೇಂಬರ್ಡ್ ಸ್ಟೊಮಕ್ ಇರುತ್ತೆ. ಹಾಗೆ ಅದಕ್ಕೆ ಎಸೋಫಾಗಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಇವೆಲ್ಲ ತೀರಾ ಉದ್ದ ಇರುತ್ತೆ, ಲಾಂಗ್ ಇರುತ್ತೆ, ತುಂಬಾ ದೊಡ್ಡದಾಗಿರುತ್ತೆ. ಅದೇ ಈ ಕಾರ್ನಿವೋರಸ್ ಅನಿಮಲ್ಸ್ಗೆ ಶಾರ್ಟ್ ಆಗಿರುತ್ತೆ, ಮತ್ತೆ ಆ ಇಂಟೆಸ್ಟೈನ್ ಎಲ್ಲಾದ್ರೂ ಶಾರ್ಟ್ ಆಗೇ ಇರುತ್ತೆ, ಮತ್ತೆ ಸ್ಟೊಮಕ್ ಕೂಡ ಆ ಫೋರ್ ಚೇಂಬರ್ಡ್ ಸ್ಟೊಮಕ್ ಇರೋದಿಲ್ಲ. ಇದೇ ರೀತಿ ನಾವು ಹ್ಯೂಮನ್ ಬಾಡಿ, ನಮ್ಮ ಬಾಡಿ ತಗೊಂಡಾಗ ಹ್ಯೂಮನ್ ಬಾಡಿಯಲ್ಲಿ ಕೂಡ ಈ ನಾವು ಹರ್ಬಿವೋರಸ್ ಪ್ಲಾಂಟ್ಸ್ ಅಲ್ಲಿ, ಹರ್ಬಿವೋರಸ್ ಅನಿಮಲ್ಸ್ ಅಲ್ಲಿ ಏನ್ ನೋಡಿದ್ವಿ ಅದೇ ರೀತಿ ಡೈಜೆಷನ್ ಸಿಸ್ಟಮ್ ಇರುತ್ತೆ. ಆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನೋಡಿ, ಇಲ್ಲಿ ನಮ್ದು ಲಾರ್ಜ್ ಇಂಟೆಸ್ಟೈನ್ ಕೂಡ ದೊಡ್ಡದಾಗಿರುತ್ತೆ, ಸ್ಮಾಲ್ ಇಂಟೆಸ್ಟೈನ್ ದೊಡ್ಡದಾಗಿರುತ್ತೆ, ನಮಗೆ ಕೂಡ ಫೋರ್ ಚೇಂಬರ್ಡ್ ಸ್ಟೊಮಕ್ ಇರುತ್ತೆ. ಇದು ನಮ್ಮ ಡೈಜೆಷನ್ ಸಿಸ್ಟಮ್ ಹರ್ಬಿವೋರಸ್ ಪ್ಲಾಂಟ್ಸ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೆ ಒಂದು ಪ್ರೂಫ್ ತರ. ಇನ್ನು ಮೇನ್ ಫೀಚರ್ಸ್, ಬೇರೆ ಬೇರೆ ಫೀಚರ್ಸ್ ಎಲ್ಲ ತಗೊಂಡಕ್ ಹೋದಾಗ ಫಿಸಿಯಾಲಜಿಕಲ್ ಫುಡ್, ಕಾರ್ನಿವೋರಸ್ ಅನಿಮಲ್ಸ್ ಏನ್ ತಿನ್ನುತ್ತೆ, ಮೀಟ್ ತಿನ್ನುತ್ತೆ. ಅದೇ ಹ್ಯೂಮನ್ ಬಾಡಿ ಫ್ರೂಟ್ಸ್, ವೆಜಿಟೇಬಲ್ಸ್, ನಟ್ಸ್, ಗ್ರೈನ್ಸ್ ಇಂಥ ತಿಂದಾಗೆ ನಮಗೆ ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಅದಕ್ಕೆ ಹೊಂದುವಂಥದ್ದು. ಮತ್ತೆ ನಾವು ಮೇನ್ ಫಿಸಿಕಲಿ ಆಟ್ರಿಬ್ಯೂಷನ್ಸ್ ನೋಡ್ತಾ ಹೋದ್ರೆ ಕಾರ್ನಿವೋರಸ್ ಅನಿಮಲ್ಸ್ ಅಲ್ಲಿ ದೊಡ್ಡದಾಗಿರುತ್ತೆ. ಏನು ಮೌತ್ ಓಪನಿಂಗ್, ಈಗ ಮೌತ್ ತೆಗ್ದಿದೆ ಅಂದ್ರೆ ನೀವೀಗ ಸಿಂಹ, ಹುಲಿ ಎಲ್ಲ ನೋಡಿರ್ಬೋದು, ಎಲ್ಲದಕ್ಕೂ ಮೌತ್ ಓಪನಿಂಗ್ ಲಾರ್ಜ್ ಆಗಿರುತ್ತೆ, ದೊಡ್ಡದಾಗಿರುತ್ತೆ. ಆದ್ರೆ ನಮ್ಮ ಮನುಷ್ಯರದ್ ನೋಡಿದಾಗ ಸಣ್ಣದಾಗೆ ಇರುತ್ತೆ. ಮತ್ತೆ ಟೀತ್ಸ್ ಅಲ್ಲಿ ನಮಗೆ ಈ 4 ಟೈಪ್ಸ್ ಆಫ್ ಟೀತ್ಸ್ ಇದೆ. ಅದರಲ್ಲಿ ಮೇನ್ಲಿ ಶಾರ್ಟ್ ಅಂಡ್ ಪಾಯಿಂಟೆಡ್ ಇನ್ಸಿಸರ್ಸ್ ಇರುತ್ತೆ ಕಾರ್ನಿವೋರಸ್ ಪ್ಲಾಂಟ್ಸ್ಗೆ. ನಮ್ಗಿರೋ ಇನ್ಸಿಸರ್ಸ್ ದೊಡ್ಡದಾಗಿರುತ್ತೆ, ಸ್ವಲ್ಪ ಅಗಲವಾಗಿರುತ್ತೆ. ಹಾಗೆ ಆ ಅನಿಮಲ್ಸ್ ಅಲ್ಲಿ ಮೋಲಾರ್ಸ್ ಬಂದು ಬ್ಲೇಡ್ ಶೇಪ್ ಅಲ್ಲಿ ಇರುತ್ತೆ, ಕಂಪ್ಲೀಟ್ ಅದು ಟಿಯರ್ ಮಾಡೋ ರೀತಿನೇ ಇರುತ್ತೆ. ಏನೇ ಈಗ ಮಾಂಸ ತಿಂತಾ ಇದೆ ಅಂದ್ರೆ ಅದನ್ನ ಹರಿಯೋ ರೀತಿ, ಅದನ್ನ ಟಿಯರ್ ಮಾಡೋ ರೀತಿ ಅದರ ಟೀತ್ಸ್ ಡಿಸೈನ್ ಆಗಿರುತ್ತೆ. ಬಟ್ ನಮ್ಮ ಟೀತ್ಸ್ ಆ ರೀತಿ ಇಲ್ಲ. ನಮ್ಮ ಇನ್ಸಿಸರ್ಸ್ ಕೂಡ ದೊಡ್ಡದಾಗಿದೆ, ಫ್ಲಾಟೆಂಡ್ ಆಗಿದೆ, ಈವನ್ ಮೋಲಾರ್ಸ್ ಕೂಡ ಫುಲ್ ಫ್ಲಾಟೆಂಡ್ ಆಗಿದೆ. ನಾವು ಚ್ಯೂ ಮಾಡ್ತೀವಿ, ಆ ಚ್ಯೂವಿಂಗ್ ಟೈಪ್ ಇದ್ರಲ್ಲಿ ನೀವು ಕಾರ್ನಿವೋರಸ್ ಅನಿಮಲ್ಸ್ ನೋಡಿದಾಗ ಕಾರ್ನಿವೋರಸ್ ಅನಿಮಲ್ಸ್ ಚ್ಯೂ ಮಾಡಲ್ಲ, ಡೈರೆಕ್ಟ್ ಅದು ಸುಮ್ಮನೆ ಅದು ಹಂಗೆ ಸ್ವಾಲೋ ಮಾಡ್ತಾ ಹೋಗುತ್ತೆ. ಬಟ್ ಹ್ಯೂಮನ್ ಬಾಡಿಯಲ್ಲಿ ನಾವು ಚ್ಯೂ ಮಾಡ್ತೀವಿ, ಅಗದು ತಿಂತೀವಿ. ಮತ್ತೆ ಸಲೈವರಿ ಗ್ಲ್ಯಾಂಡ್ಸ್, ನಮ್ಗೆ ಸಲೈವಾ ಜಾಸ್ತಿ ಇರುತ್ತೆ. ನಾವು ಚ್ಯೂ ಮಾಡಬೇಕು ಅಂದ್ರೆ ಆ ಸಲೈವಾ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆದಾಗ ಡೈಜೆಷನ್ ಕೂಡ ಚೆನ್ನಾಗುತ್ತೆ ಅಂತ. ಆ ಡೈಜೆಷನ್, ಆ ಸಲೈವರಿ ಗ್ಲ್ಯಾಂಡ್ಸ್ ನಮಗೆ ದೊಡ್ಡದಾಗಿರುತ್ತೆ, ಮತ್ತೆ ಸಲೈವಾ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಕೂಡ ನಮಗೆ ಜಾಸ್ತಿ ಇರುತ್ತೆ. ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್, ಈಗ ನೀವು ಮೀಟ್ ತಿಂದಿದ್ದೀರಾ ಅಂದ್ರೆ ಅದನ್ನ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಆ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿರುತ್ತೆ ಸ್ಟೊಮಕ್ ಅಲ್ಲಿ, ಅದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ನಮ್ದು ತುಂಬಾ ಬೇಸಿಕ್ ಆಗಿದೆ, ಅಂದ್ರೆ ವೀಕ್ ಆಗಿದೆ ಹೈಡ್ರೋಕ್ಲೋರಿಕ್ ಆಸಿಡ್. ಆ ಸ್ಟ್ರಾಂಗ್ ಅಸಿಡಿಕ್ ನೇಚರ್ ಅನ್ನೋದು ಇದ್ದಾಗೇನೆ ಅದು ನಾವು ತಿಂದಿದ್ದನ್ನ ಆಹಾರನ ಡೈಜೆಷನ್ ಮಾಡ್ಕೊಳಕ್ ಆಗೋದು. ಸೊ ನಾವು HCl ಆಸಿಡ್ ನೋಡಿದಾಗ ಕಾರ್ನಿವೋರಸ್ ಅನಿಮಲ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ, ನಮ್ಮಲ್ಲಿರೋ ಹೈಡ್ರೋಕ್ಲೋರಿಕ್ ಆಸಿಡ್ ಸ್ವಲ್ಪ ವೀಕ್ ಆಗಿರುತ್ತೆ ಅದಕ್ಕೆ ಕಂಪೇರ್ ಮಾಡಿದಾಗ. ಮತ್ತೆ ಮೆಟಬಾಲಿಸಮ್, ಲಾರ್ಜ್ ಅಮೌಂಟ್ ಆಫ್ ಕೊಲೆಸ್ಟ್ರಾಲ್ ಅಂಡ್ ವಿಟಮಿನ್ ಎ, ಆ ಕೊಲೆಸ್ಟ್ರಾಲ್, ವಿಟಮಿನ್ ಎ ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಕಾರ್ನಿವೋರಸ್ ಅನಿಮಲ್ಸ್ ಅಲ್ಲಿ. ಅದು ನಮಗೆ ಅದನ್ನ ಮೆಟಬಲೈಸ್ ಮಾಡ್ಕೊಳ್ಳೋದಕ್ಕೆ ಅದು ಕಮ್ಮಿ ಇದೆ ಆ ಕೆಪಾಸಿಟಿ. ಮತ್ತೆ ಇಂಟೆಸ್ಟೈನ್ ನೀವು ಈಗ ಆಲ್ರೆಡಿ ನೋಡಿದಾಗೆ 1.5 to 3 ಟೈಮ್ಸ್ ಅಷ್ಟೇ ಇರುತ್ತೆ, ಅದು ತುಂಬಾ ಇರೋದಿಲ್ಲ ಕಾರ್ನಿವೋರಸ್ ಅನಿಮಲ್ಸ್ ಅಲ್ಲಿ. ಇನ್ನು ಹ್ಯೂಮನ್ ಬಾಡಿಯಲ್ಲಿ ಅದು 9 ಟೈಮ್ಸ್ ದೊಡ್ಡದಾಗಿರುತ್ತೆ. ಇಂಟೆಸ್ಟೈನ್, ನಮ್ಮ ಬಾಡಿ ಲೆಂತ್ ಇವಾಗ ನಾನು 6 feet ಇದೀನಿ ಅಂದ್ರೆ 6 feet into 9, 6 9s 54 feet ಅಲ್ಲಿ ನಮ್ಮ ಒಂದು ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ, ಅಷ್ಟು ಲೆಂದಿ ಇರುತ್ತೆ. ಸೊ ನಾವ್ ಏನೇ ತಿಂದ್ರು ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಮತ್ತೆ ಕೋಲನ್ ಕೂಡ ಅದು ಸ್ಮೂತ್ ಆಲ್ಕಲೈನ್ ಇರುತ್ತೆ, ಇದು ಸ್ಯಾಚುರೇಟೆಡ್ ಆಸಿಡ್ ಇರುತ್ತೆ. ಮತ್ತೆ ಡೈಜೆಷನ್ ಮಾಡಿದಾಗ ನಾವ್ ಏನೇ ತಿಂದ್ರು ಅದು 2 to 4 hours ಅಲ್ಲಿ ಅನಿಮಲ್ಸ್ ಅಲ್ಲಿ ಡೈಜೆಷನ್ ಆಗೋಗುತ್ತೆ. ನಮಗೆ ಕಂಪ್ಲೀಟ್ ಮಾಡ್ಕೊಳ್ಳೋಕೆ 12 to 18 hours ಇರುತ್ತೆ. ಅದು ಆಕ್ಚುಲಿ ಫಸ್ಟ್ ರಿಸರ್ಚ್ ಅಲ್ಲಿ ಬರೀ 3-4 hours ನಾವು ಊಟ ಮಾಡ್ತಾ ಇರಬೇಕು, 4-5 hours ನಾವ್ ಏನಾದ್ರೂ ತಿಂತಿರ್ಬೇಕು, ಈ ತರ ಹೇಳ್ತಾ ಇದ್ರು. ಬಟ್ ಇವಾಗ ರೀಸೆಂಟ್ಲಿ ಅದಕ್ಕೆ ಒಂದಷ್ಟು $1 million ಖರ್ಚು ಮಾಡಿ ಇವಾಗ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ 16 hours ಬೇಕು ನಾವು ಒಂದು ಊಟ ಮತ್ತೆ ನೆಕ್ಸ್ಟ್ ಊಟಕ್ಕೆ ಒಂದು ಗ್ಯಾಪ್ ಅಂತ. ಅಂದ್ರೆ ಇನ್ನೊಂದು ನಾವು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ಕೋಬೇಕಾಗಿರೋದು, ನಾವೇನೇ ಊಟ ಮಾಡೋದು ಒಂದು ಮೀಲ್ ಇಂದ ಇನ್ನೊಂದು ಮೀಲ್ಗೆ 16 hours ಗ್ಯಾಪ್ ಹೇಳ್ತಾರೆ. ಅದು ನಾವು ಆಲ್ರೆಡಿ ಮುಂಚೆಯಿಂದಾನು ನಮ್ಮ
ವೇದಾಸಲ್ಲೆಲ್ಲ ಹೇಳ್ಕೊಂಡ್ ಬಂದಿದ್ದಾರೆ 2 meals a day ಇಲ್ಲ 1 meal a day. ಅದು 3 ತುಂಡವ ರೋಗಿ ಅಲ್ಲ, 1 ತುಂಡವ ಯೋಗಿ, 2 ತುಂಡವ ರೋಗಿ, 3 ತುಂಡವನ ಹೊತ್ಕೊಂಡು ಹೋಗಿ, ಆತರ ಎಲ್ಲ ಒಂದು ಗಾದೆನೇ ಇದೆ. ಅದೇ ರೀತಿ ನಾವು ಅಟ್ಲೀಸ್ಟ್ 1 ಹೊತ್ತು ಅಲ್ದಿದ್ರು ನಾವು 2 times ಆದ್ರೂ ಊಟ ಮಾಡ್ಬೇಕು. ಅಟ್ಲೀಸ್ಟ್ 2 times ಆದ್ರೂ ಚೇಂಜ್ ಆಗ್ಬೇಕು. ನಾವು 3 times ಇರೋದನ್ನ 2 times ಮಾಡ್ಕೋಬಹುದು. ನಾನು ಇವಾಗ ಹೇಳ್ಬೇಕಂದ್ರೆ ನಂದು ಫಸ್ಟ್ ಈ ನಡುವೆ ಲಾಕ್ಡೌನ್ ಇರೋದ್ರಿಂದ ನೀವು ಮನೇಲೇ ಇರ್ತೀರಾ, ಇವಾಗ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. 2 meals a day ಮಾಡ್ಕೊಂಡು ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಹಾಗೆ ಕಂಟಿನ್ಯೂ ಆಗುತ್ತೆ. ಅಟ್ಲೀಸ್ಟ್ 2 meals ಇಲ್ಲ ಅಂದ್ರೂ ನೀವು 3 meals ತಿಂದ್ರು ಲಂಗನಂ ಪರಮೌಷಧಂ ಅಂತ ಇದೆ, ಆಯುರ್ವೇದದಲ್ಲಿ ಹೇಳೋದಿದು. ಲಂಗನಂ ಪರಮೌಷಧಂ ಅಂದ್ರೆ ಉಪವಾಸ ಮಾಡೋದು. ನಾನು ಇವಾಗ ಮುಂಚೆಯಿಂದನೂ ಅದು ಅಭ್ಯಾಸ ಇದೆ ನನಗೆ. 15 days ಒನ್ಸ್ ಆಗ್ಲಿ ಇಲ್ಲ 1 month ಒನ್ಸ್ ಆಗ್ಲಿ ನಾನು ಇದು ಉಪವಾಸ ಮಾಡ್ತೀನಿ. ಈ ಉಪವಾಸ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸ್ಟೊಮಕ್ಗೆ ನಾವು ತಿಂದಿದ್ದನ್ನ ಕಂಪ್ಲೀಟ್ ಆಹಾರನ ಅದು ಅರ್ಗಿಸ್ಕೊಳ್ಳಕ್ಕೂ ಸಹ, ಜೊತೆಗೆ ನಮ್ಮನ್ನ ಇನ್ನಷ್ಟು ಆಕ್ಟಿವ್ ಆಗಿರೋದಕ್ಕೆ ಸಹ. ವೆನ್ ಸ್ಟೊಮಕ್ ಈಸ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಡೈಜೆಷನ್, ಆವಾಗ ನಮ್ಮ ಆಕ್ಟಿವ್ನೆಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಎಲ್ಲ ವರ್ಕಿಂಗ್ ಕೂಡ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು 2 meals a day ಆಗದೆ ಇದ್ರು 3 times ತಿಂತಾ ಇದ್ರು ಒಂದು ವಾರಕ್ಕೊಂದ್ಸತಿ ಇಲ್ಲ 2 ವಾರಕ್ಕೊಂದ್ಸತಿ ಉಪವಾಸ ಮಾಡಿ. ಇದನ್ನ ನಾನು ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳ್ಬೇಕು. ಇನ್ನೊಂದಂದ್ರೆ ಲಾಸ್ಟ್ ಟೈಮ್ ಲಾಕ್ಡೌನ್ ಟೈಮಲ್ಲಿ ನಮ್ಮ ತಂದೆಯವ್ರಿಗೆ ಇಲ್ಲಿ ಲೆಕ್ಚರರ್ ಇದ್ದಾರೆ, ಅವ್ರಿಗೆ ಒಂದು ಕೋವಿಡ್ ವಾರ್ಡ್ಗೆ ಕಂಪ್ಲೀಟ್ ವಾರ್ಡ್ಗೆ ಇನ್ಚಾರ್ಜ್ ಅಂತ ಹಾಕಿದ್ರು. ಎವ್ರಿ ಡೇ ಮಾರ್ನಿಂಗ್ ಟು ಈವ್ನಿಂಗ್ ಅಲ್ಲೇ ಇರ್ತಾ ಇದ್ರು ಅವರು. ಹಾಗಿದ್ದ ಟೈಮಲ್ಲಿ ಒಂದಿನ ಸ್ವಲ್ಪ ಅವ್ರಿಗೂ ಹುಷಾರಿಲ್ದಂಗೆ ಆಗಿತ್ತು. ಆಮೇಲೆ ಕಂಟಿನ್ಯೂ ಜಸ್ಟ್ ಒನ್ ಡೇ ಗ್ಯಾಪ್ ಅಲ್ಲಿ ನಮ್ಮ ತಾಯಿಗೂ ಹುಷಾರಿಲ್ದಂಗೆ ಆಯ್ತು, ನೆಕ್ಸ್ಟ್ ನನ್ನ ತಮ್ಮಂಗೂ ಹುಷಾರಿಲ್ದಂಗೆ ಆಯ್ತು, ನೆಕ್ಸ್ಟ್ ನನ್ಗೂ ಹುಷಾರಿಲ್ದಂಗೆ ಆಯ್ತು. ಇದು ಕಂಟಿನ್ಯೂಸ್ ಆಗೋಗಿದ್ದಕ್ಕೆ ಮೋಸ್ಟ್ ಇದು ಏನ್ ಕೋವಿಡ್ ಬಂದಿದೆಯೋ ಬೇರೆ ಬಂದಿದೆಯೋ ಅದ್ ಬೇಕಿಲ್ಲ ನಮ್ಗೆ. ಅದನ್ನ ನಾವು ಸರಿ ಮಾಡ್ಕೋಬೇಕಷ್ಟೇನೆ. ಆ ಪಾಸಿಟಿವ್ ಫೀಲಿಂಗ್ಸ್ ಕೂಡ ನಮಗ್ ಬರ್ತಾ ಹೋಗುತ್ತೆ ಈ ಧ್ಯಾನ ಮಾಡೋದ್ರಿಂದ ಮತ್ತೆ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡೋದ್ರಿಂದ. ಹೀಗಿದ್ದಾಗ ಎಲ್ಲರೂ ನಾವು ಮಾಡಿದ್ದು ಒಂದೇ, ಫಸ್ಟ್ ಸ್ಟಾರ್ಟಿಂಗ್ ಹೀಗೆ ಬರ್ತಾ ಹೋಗಿದ್ದಾಗ 1 day ಕಂಪ್ಲೀಟ್ ಉಪವಾಸ ಮಾಡಿದ್ವಿ. ಕಂಪ್ಲೀಟ್ ಉಪವಾಸ ಧ್ಯಾನ ಅಷ್ಟೇ, ಉಪವಾಸ ಧ್ಯಾನ ಮಾಡ್ಕೊಂಡು ನೀರ್ ಜಾಸ್ತಿ ಸೇರಿಸ್ತಾ ಹೋದಾಗ ನೀವು ಉಪವಾಸ ಮಾಡೋದ್ರಿಂದ ಎಲ್ಲದನ್ನು ಏನಂತಾರೆ ನಮ್ಮ ಒಳಗಿಂದಾನೆ ಆ ಹೀಲಿಂಗ್ ಪವರ್ ಕೆಪಾಸಿಟಿ ಎಲ್ಲ ಇಂಪ್ರೂವ್ ಆಗುತ್ತೆ. ಆ ಲಂಗನಂ ಪರಮೌಷಧಂ ಏನ್ ಹೇಳ್ದೆ ಅದೇ ರೀತಿ ಉಪವಾಸ ಮಾಡೋದ್ರಿಂದ ಇದು ನಾನು ಏನ್ ಸಿಂಪ್ಟಮ್ಸ್ ಎಲ್ಲ ಹೇಳ್ದೆ ಅದೆಲ್ಲ ಜಸ್ಟ್ 2 days ಅಲ್ಲಿ ನಾವೆಲ್ಲರೂ ರಿಕವರ್ ಆದ್ವಿ. ಇದು ಉಪವಾಸಕ್ಕಿರುವಂತ ಮಹತ್ವ. ಇನ್ನು ನೆಕ್ಸ್ಟ್ ಮಹಾತ್ಮ ಗಾಂಧಿ ಅವ್ರು ಹೇಳ್ತಾರೆ, ದ ಗ್ರೇಟ್ನೆಸ್ ಆಫ್ ಎ ನೇಷನ್ ಕ್ಯಾನ್ ಬಿ ಜಡ್ಜ್ಡ್ ಬೈ ದ ವೇ ಇಟ್ಸ್ ಅನಿಮಲ್ಸ್ ಆರ್ ಟ್ರೀಟೆಡ್. ನಾವು ಹೇಗೆ ನಮ್ಮ ಸುತ್ತಮುತ್ತಲಿನ ಅನಿಮಲ್ಸ್ ನಾವು ಹೇಗೆ ಟ್ರೀಟ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ದೇಶದ ಗ್ರೇಟ್ನೆಸ್ ನ ಜಡ್ಜ್ ಮಾಡ್ಬೋದು ಅಂತ ಹೇಳ್ತಾರೆ. ಇನ್ನು ನಾನ್ ವೆಜ್ ಫುಡ್ ತಿನ್ನೋದ್ರಿಂದ ಏನೇನ್ ಎಫೆಕ್ಟ್ಸ್ ಆಗುತ್ತೆ, ಏನೇನ್ ಕಾಸಸ್ ಇದೆ ಅನ್ನೋದು ಒಂದು ಸ್ವಲ್ಪ ಸೈಂಟಿಫಿಕ್ ರಿಸರ್ಚಸ್ ಪ್ರಕಾರ ಹೇಳ್ತಾ ಹೋದ್ರೆ, WHO ಹೇಳೋ ಪ್ರಕಾರ ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋರ್ಗೆ 159 ತರಹದ ಡಿಸೀಸಸ್ ಬರುತ್ತೆ. ಮತ್ತೆ ಈ ನಾನ್ ವೆಜಿಟೇರಿಯನ್ ತಿನ್ನೋರ್ಗೆನೆ ಜಾಸ್ತಿ ಈ ಮೇನ್ಲಿ ನಾನು ಹೇಳ್ದಂಗೆ ಡೈಜೆಷನ್ ಪ್ರಾಬ್ಲಮ್ ನೋಡಿ ಅಪೆಂಡಿಸೈಟಿಸ್ ಬರೋದು ಜಾಸ್ತಿ ನಾನ್ ವೆಜಿಟೇರಿಯನ್ಸ್ಗೆ. ಅಪೆಂಡಿಸೈಟಿಸ್ ಬಂದಾಗ ಅವ್ರಿಗೆ ಇದು ಆಪರೇಷನ್ ಏನ್ ಮಾಡಿ ಅದನ್ನ ತೆಗಿಯೋದು ಅದೆಲ್ಲ, ಮತ್ತೆ ಈ ರೀತಿಯಾದ ಹೈ ಬ್ಲಡ್ ಪ್ರೆಷರ್, ಕಿಡ್ನಿ ಪ್ರಾಬ್ಲಮ್, ಗಾಲ್ ಬ್ಲಾಡರ್ ಪ್ರಾಬ್ಲಮ್, ಈ ಎಲ್ಲ ಇಂಟರ್ನಲ್ ಆರ್ಗನ್ಸ್ ಡಿಫೆಕ್ಟ್ಸ್ ಬರೋದೇ ಜಾಸ್ತಿ ನಾನ್ ವೆಜ್ ತಿನ್ನೋದ್ರಿಂದ. ಹಂಗಂತ ವೆಜಿಟೇರಿಯನ್ಸ್ ಏನೂ ಬರೋದಿಲ್ಲ ಅಂತ ಇಲ್ಲ, ಅದು ಬರ್ಬೇಕು ಅನ್ನೋದಿದ್ರೆ ಬರುತ್ತೆ, ಬಟ್ ಅದನ್ನ ತಡ್ಕೊಳ್ಳೋ ಕೆಪಾಸಿಟಿನೂ ನಮ್ಮಲ್ಲಿ ಬರುತ್ತೆ. ಅದನ್ನ ನಾವು ಧ್ಯಾನದ ಮುಖಾಂತರ ನಾವು ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಅದೇ ನಮ್ಮ ಇನ್ನರ್ ಗಟ್ ಫೀಲಿಂಗ್ ಮತ್ತೆ ಎಲ್ಲದನ್ನು ಇನ್ಕ್ರೀಸ್ ಮಾಡುವಂಥದ್ದು. ಮತ್ತೆ ಫೇಮಸ್ ಸೈಂಟಿಸ್ಟ್ ಆಫ್ ಜಪಾನ್ ಹೇಳೋದು, ಪ್ರೊಫೆಸರ್ ವೆನ್ಸನ್ ಅವ್ರು ಹೇಳಿರೋದು, the conclusion on the basis of several experiments that non-veg food plays a major role in raising anger, anxiety, ಈ ಎಲ್ಲಾ ತಮೋ ಗುಣಗಳು ಇದೇನು ಹೇಳ್ತೀವಿ, ಆಂಗರ್, ಆಂಗ್ಸೈಟಿ, ಇದೆಲ್ಲ ರೆಸ್ಟ್ಲೆಸ್ನೆಸ್, ಈ ಎಲ್ಲಾ ತಮೋ ಗುಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಾನ್ ವೆಜ್ ತಿನ್ನೋದ್ರಿಂದ. ಮತ್ತೆ ನಮ್ಮನ್ನ ತುಂಬಾ ಸ್ಟ್ರೆಂದಿ ಮಾಡುತ್ತೆ ನಾನ್ ವೆಜ್ ಫುಡ್ ಅಂತ ಅದೊಂಥರ ಮಿಸ್ಕನ್ಸೆಪ್ಷನ್. ಅದು ಸ್ಟ್ರೆಂಥನ್ ಮಾಡೋದಕ್ಕಿಂತ ನಮ್ಮನ್ನ ಇನ್ನಷ್ಟು ವೀಕ್ ಮಾಡ್ತಾ ಹೋಗುತ್ತೆ ಒಳಗಡೆನೆ. ಅದು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಅದು ತುಂಬಾ ಚೆನ್ನಾಗಿದೆ ಹಾಗೆ ಹೇಗೆ ಅಂತ ಅನಿಸ್ಬೋದು, ಬಟ್ ಇನ್ ದ ಕೋರ್ಸ್ ಆಫ್ ಟೈಮ್ ಅದು ಆಕ್ಚುಲಿ ನಮಗೆ ಪ್ರಾಬ್ಲಮ್ ತರುವಂತದ್ದೇನೆ. ಮತ್ತೆ ನಾವು ನೈಟ್ರೋಜನ್ ನಾವು ತಿಂದಾಗ ಜಾಸ್ತಿ ಈವನ್ ನಾವು ಆ ಅನಿಮಲ್ ಹಸ್ಬೆಂಡ್ರೀಸ್ ಎಲ್ಲ ನೋಡಿದಾಗ ಅವನ್ನೆಲ್ಲ ಏನು
ಕಟ್ ಮಾಡ್ತಾರೆ, ಸ್ಲಾಟರ್ ಮಾಡ್ತಾರೆ. ಆ ಸ್ಲಾಟರ್ ಮಾಡಿದಾಗ ತುಂಬಾ ನೆಗೆಟಿವ್ ಎನರ್ಜೀಸ್ ಹೋಗುತ್ತೆ. ಜೊತೆಗೆ ಆ ನೆಗೆಟಿವ್ ಫೀಲಿಂಗ್ಸ್ ನಾವು ಆ ಸ್ಲಾಟರ್ ಮಾಡುವಾಗ ಆ ಅನಿಮಲ್ಸ್ ಹೇಗೆ ಫೀಲ್ ಆಗುತ್ತೆ, ಈ ಅವು ಪಡುವಂತ ಭಯ, ಅವು ಪಡುವಂತ ಸ್ಲಾಟರ್ ಹೌಸಸ್ ಏನೇ ನಾವು ನೋಡ್ದಂಗೆ ಆ ಸ್ಲಾಟರ್ ಹೌಸಸ್ ಇಂದ ರಿಲೀಸ್ ಆಗೋ ಎನರ್ಜೀಸ್ ಇಂದಾನೆ ಗ್ಲೋಬಲ್ ವಾರ್ಮಿಂಗ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಈ ಎಲ್ಲಾ ರಿಸರ್ಚರ್ಸ್ ನೋಡಿದಾಗ ನಾವು ನಾನ್ ವೆಜ್ ತಿನ್ಬೇಕಾ ಅಂತ ನಾವೇ ಯೋಚನೆ ಮಾಡ್ಬೇಕು. ಇನ್ನೊಂದು ನೋಡಿ, ಇಲ್ಲಿ ಇವಾಗ ಡಿಫಾರೆಸ್ಟೇಷನ್ ಎಷ್ಟೊಂದು ಆಗ್ತಾ ಇದೆ. ನಾವು ಒಂದು ಸ್ಲಾಟರ್ ಹೌಸ್ ಮಾಡ್ಬೇಕು, ಇಲ್ಲ ಅಲ್ಲಿ ಗ್ರೇಸ್ ಮಾಡ್ಬೇಕು, ಒಂದು ಆ ಕೌ ಗ್ರೇಸಿಂಗ್ ಆಗ್ಲಿ, ಗೋಟ್ಸ್ ಗ್ರೇಸ್ ಮಾಡೋದಕ್ಕಾಗ್ಲಿ, ಏನೇ ಒಂದಕ್ಕೆ ಮಾಡೋದಕ್ಕೆ ಈ ಡಿಫಾರೆಸ್ಟೇಷನ್ ತುಂಬಾ ಆಗ್ತಾ ಇದೆ. ಅದು ಇಲ್ಲಿ ಕಮ್ಮಿ ಆದ್ರೂ ಈ US ಈ ನಾನ್ ವೆಜಿಟೇರಿಯನ್ ತಿನ್ನುವಂತ ಜಾಸ್ತಿ ನೇಷನ್ಸ್ ಏನಿದೆ, US UK ಈ ತರ ಕಡೆ ಎಲ್ಲ, ಅದಕ್ಕೋಸ್ಕರನೇ ಗ್ರೇಸಿಂಗ್ ಮಾಡೋದಕ್ಕೋಸ್ಕರನೇ ಡಿಫಾರೆಸ್ಟೇಷನ್ ಮಾಡ್ತಾರೆ. ಮತ್ತೆ ಇದರಿಂದ ಈಗ ನಾನು ಆಲ್ರೆಡಿ ಹೇಳ್ದಂಗೆ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗುತ್ತೆ, ಎಮಿಷನ್ ತುಂಬಾ ಜಾಸ್ತಿ ಆಗುತ್ತೆ ಆ ಸ್ಲಾಟರ್ ಹೌಸಸ್ ಇಂದ. ಆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಆಗುತ್ತೆ, ಜೊತೆಗೆ ಆ ಫೀಲಿಂಗ್ಸ್, ಎಮೋಷನ್ಸ್ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ, ನೆಗೆಟಿವ್ ಎಮೋಷನ್ಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಅದರಿಂದ ನಮ್ಮ ಪ್ಲಾನೆಟ್ ಏನ್ ಕಾಸ್ಮಿಕ್ ಎನರ್ಜಿ ಇರುತ್ತೆ ಅದು ಕೂಡ ತುಂಬಾ ಆ ನೆಗೆಟಿವ್ ಎಮೋಷನ್ಸ್ ಇಂದ ಜಾಸ್ತಿ ಡಿಪ್ಲೀಟ್ ಆಗ್ತಾ ಹೋಗುತ್ತೆ. ಮತ್ತೆ ಈಗ ಈಗ ಲಾ ಆಫ್ ಕರ್ಮ ಏನ್ ಹೇಳುತ್ತೆ, ನಾವ್ ಏನ್ ಕೊಡ್ತೀವಿ ಅದೇ ನಾವು ಪಡಿತೀವಿ ಅಂತ. ಏನ್ ನಾವೇನ್ ಮಾಡ್ತೀವಿ ಅದೇ ನಾವು ತಗೊಂತೀವಿ. ಈಗ ನಾವು ಆ ರೀತಿ ಹಿಂಸೆ ಕೊಟ್ಟು ಎಲ್ಲ ಮಾಡಿ ತಿಂತಾ ಇದೀವಿ ಅಂದ್ರೆ ಅದೇ ರೀತಿ ಹಿಂಸೆ ಪಟ್ಟು ಸಾಯ್ಬೇಕು ಅನ್ನೋ ರೀತಿ ಆ ಡಿಸೀಸಸ್ ನಮಗ್ ಬಂದ್ಬಿಡುತ್ತೆ. ಮತ್ತೆ ನಾವು ಈ ಅನಿಮಲ್ಸ್ ನ ತಿನ್ನೋದ್ರಿಂದ ಅವುಗಳ ಫ್ರೀಡಮ್ನು ನಾವು ಕಳ್ದಂಗಾಗುತ್ತೆ. ನಾವು ಅವು ಎಷ್ಟು ಆರಾಮಾಗಿ ಓಡಾಡ್ಕೊಂಡು ಅವು ಹೇಗಿರ್ಬೇಕು ಅದನ್ನೆಲ್ಲ ನಾವು ಅವುಗಳ ಜೀವನದಲ್ಲಿ ನಾವೇ ಇಂಟರ್ಫಿಯರ್ ಆಗ್ತಾ ಇದೀವಿ ಅಂತ ಅನ್ನಂಗಿರುತ್ತೆ. ಮತ್ತೆ ನಾವು ಈ ನಾನ್ ವೆಜ್ ತಿನ್ನೋದ್ರಿಂದ ಕರ್ಮ ಜಾಸ್ತಿ ಆಗುತ್ತೆ. ಬ್ಯಾಡ್ ಕರ್ಮ, ನಾವು ಕರ್ಮ ಅಂದ ತಕ್ಷಣ ಬರೀ ಕೆಟ್ಟದೇ ಅಂತ ಏನಿಲ್ಲ, ಒಳ್ಳೆ ಕರ್ಮಗಳಿದೆ. ನಾವು ಒಳ್ಳೆ ಕರ್ಮ ಮಾಡ್ಬೇಕೆ ಹೊರತು ಕೆಟ್ಟ ಕರ್ಮ ಮಾಡಬಾರ್ದು. ಈ ನಾನ್ ವೆಜ್ ತಿನ್ನೋದು ಒಂದು ಕೆಟ್ಟವಾದ ಕರ್ಮ. ಮತ್ತೆ ಈಗ ಜಾಸ್ತಿ ವೆಜಿಟೇರಿಯನ್ ಅನ್ಕೊಂಡು ಮೊಟ್ಟೆ ತಿನ್ನೋದೇ ಆಗ್ಲಿ ಇದನ್ನ ಮಾಡ್ತಾರೆ ತುಂಬಾ ಜನ. ಈವನ್ ಎಗ್ ಇಸ್ ಅ ನಾನ್ ವೆಜ್. ಹೇಗಂದ್ರೆ ಇವಾಗ ನೀವು ಮೊಟ್ಟೆನ್ ತಿಂದು ಇನ್ನೂ ತುಂಬಾ ಜನ ವಾದ ಮಾಡೋದು ಹೇಳ್ತಾರೆ, ನೀನ್ ಮೊಟ್ಟೆ ನಾನ್ ವೆಜ್ ಅನ್ನೋದಾದ್ರೆ ಮಿಲ್ಕ್ ಕೂಡ ನಾನ್ ವೆಜ್ ಅಂತ ಅಂತಾರೆ. ಬಟ್ ದೇರ್ ಇಸ್ ಕಂಪ್ಲೀಟ್ ಡಿಫ್ರೆನ್ಸ್ ಬಿಟ್ವೀನ್ ದಮ್. ಈಗ ನೀವು ಮೊಟ್ಟೆ ತಿಂತೀರಾ ಅಂದ್ರೆ ಆ ಮೊಟ್ಟೆಯಿಂದ ಒಂದು ಚಿಕನ್ ಆಚೆ ಬರುತ್ತೆ, ಒಂದು ಚಿಕ್ಕ ಆಚೆ ಬರುತ್ತೆ. ಬಟ್ ನೀವು ಹಾಲು ಕುಡಿಯೋದ್ರಿಂದ ಹಾಲಿಂದ ಹಸು ಬಂದ್ಬಿಡಲ್ಲ, ಇಲ್ಲ ಅದ್ರದ್ದು ಮಗು ಬಂದ್ಬಿಡಲ್ಲ. ಅದೇ ರೀತಿ ಈಗ ನೀವು ಅಲ್ಲಿ ಒಂದು ಎಗ್ ನ ಹೊಡೆದಿದ್ದೀರಾ ಅಂದ್ರೆ ಅಲ್ಲಿ ಕಂಪ್ಲೀಟ್ ಆ ಫೀಟಸ್ ನ ನೀವು ಬ್ರೇಕ್ ಮಾಡ್ದಂಗೆ, ಅಲ್ಲಿ ಒಂದು ಕೊಯ್ದು ತಿಂದಂಗೆ. ಅದು ಇನ್ನು ಕೋಳಿನೇ ಹುಟ್ಟಿಲ್ಲ ಆಗ್ಲೇ ತಗೊಂಡು ತಿಂತಾ ಇದ್ದೀರಾ, ಅದು ಆ ಎಗ್ಗಿನ ನಾನ್ ವೆಜ್ ಅಂತ ಹೇಳೋದಕ್ಕೆ ಪರಿಗಣಿಸಬಹುದಾಗಿದೆ. ಇನ್ನು ಈ ಎಗ್ಗಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅಂದ್ರೆ ನಮಗೆ ಜಾಸ್ತಿ ಪ್ರೋಟೀನ್ ಬರೋದು ಇದೆಲ್ಲ ಹೇಳ್ತಾರೆ. ಬಟ್ ಆ ಎಗ್ಗಿಂತ ಚೆನ್ನಾಗಿ ನಾವು ರೀಪ್ಲೇಸ್ ಮಾಡ್ಕೊಂಡ್ರೆ ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಇವೆಲ್ಲ ಬನಾನಾ ತಿನ್ನೋದ್ರಿಂದ ಕೂಡ ತುಂಬಾ ಪ್ರೋಟೀನ್ಸ್ ಬರುತ್ತೆ. ಇವಾಗ ಊಟ ಆದ ತಕ್ಷಣ ಬನಾನಾ ತಿನ್ನಿ ಅಂತ ತುಂಬಾ ಜನ ಹೇಳ್ತಾರೆ. ಊಟದ ಜೊತೆಗೆ ನಾವು ಹಣ್ಣುಗಳನ್ನ ತಿನ್ನೋದ್ರಿಂದ ತುಂಬಾ ಪ್ರೋಟೀನ್ಸ್ ನಮಗೆ ಬಂದೇ ಬರುತ್ತೆ, ಕಾರ್ಬೋಹೈಡ್ರೇಟ್ಸ್ ಕೂಡ ತುಂಬಾ ಜಾಸ್ತಿ ಬರುತ್ತೆ. ಮತ್ತೆ ಗಾರ್ಲಿಕ್ ಬಗ್ಗೆ ಹೇಳ್ಬೇಕಾದ್ರೆ ಈಗ ತಮೋ ಗುಣಗಳು, ಫಸ್ಟ್ ಗುಣಗಳು ಹೇಳ್ಬಿಡ್ತೀನಿ. ಇವಾಗ ನಾವು ಗುಣಗಳು ಹೇಳೋದಾದ್ರೆ 3 ರೀತಿಯ ಗುಣಗಳಿದಾವೆ: ಸಾತ್ವಿಕ ಗುಣ, ರಾಜಸಿಕ ಗುಣ, ತಾಮಸಿಕ ಗುಣ. ಇದಕ್ಕೂ ಮೀರಿದೊಂದು ಶುದ್ಧ ಸಾತ್ವಿಕ ಗುಣ ಇದೆ, ನಿರ್ಗುಣ. ಏನು ಕಂಪ್ಲೀಟ್ ಝೀರೋ ಸ್ಟೇಟ್ ಅಲ್ಲಿ, ಯಾವಾಗ್ಲೂ ಝೀರೋ ಸ್ಟೇಟ್ ಅಲ್ಲಿ ಇರೋದು ಅದು ನಿರ್ಗುಣ. ಇನ್ನು ಸಾತ್ವಿಕ ಗುಣ ಅಂದ್ರೆ ನಾವು ಕರುಣೆ, ಪ್ರೀತಿ, ಪ್ರೇಮ, ಈ ರೀತಿಯಾದ ನಿಷ್ಕಲ್ಮಶವಾದ ಏನು ಗುಣಗಳಿರುವಂತದ್ದು ಸಾತ್ವಿಕ ಗುಣ. ಹಾಗೆ ರಾಜಸಿಕ ಗುಣ ಬಂದಾಗ ಕಂಪ್ಲೀಟ್ ಅವರು ಗೆಲ್ಬೇಕು. ಇವಾಗ ರಾಜಸಿಕ ಅಲ್ಲಿ ಹೇಳೋದ್ರಲ್ಲೇ ಇದೆ ರಾಜ ಅಂತ, ಅಲ್ಲಿ ಒಂಥರ ನಾಯಕತ್ವ, ನಾನು, ನಂದು, ಅಹಂಕಾರ, ಈ ರೀತಿಯಾದ ಗುಣಗಳಿರುತ್ತೆ. ಇದು ರಾಜಸಿಕ ಗುಣ. ಇನ್ನು ತಾಮಸಿಕ ಗುಣ ಬಂದಾಗ ಫುಲ್ ರಾಕ್ಷಸತ್ವ, ಅದು ಬರೀ ತಿಂದೆ ಮಲಗದೆ, ಇನ್ನು ಕ್ರೂರತೆ, ಈ ರೀತಿಯಾದ ರಾಕ್ಷಸ ಗುಣಗಳು ಇರುತ್ತದೆ. ಇದು ನಾವು ತಿನ್ನುವಂತ ಆಹಾರದಿಂದ ಈ ಗುಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಶುದ್ಧ ಸಾತ್ವಿಕ ಗುಣದಲ್ಲಿ ಇರಬೇಕು ಅಂತ ಅನ್ನೋದಾದ್ರೆ ನಾವು ವೆಜಿಟೇರಿಯನ್ ಆಗಿರ್ಬೇಕು. ನಾವು ಜಾಸ್ತಿ ಆದಷ್ಟು ಫ್ರೂಟ್ಸ್, ವೆಜಿಟೇಬಲ್ಸ್ ಈ ರೀತಿಯಾದ ತಿನ್ನೋದ್ರಿಂದ ನಮ್ಮ ಸಾತ್ವಿಕ ಗುಣಗಳು ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮಲ್ಲಿ ಆ ಪ್ರೀತಿ, ಕರುಣೆ, ಈ ರೀತಿಯಾದ ಸಾತ್ವಿಕ ಗುಣಗಳು ಬರುತ್ತೆ. ಇನ್ನು ಈ ಹಾಟ್ ಡ್ರಿಂಕ್ಸ್ ಈ ತರದ್ದೆಲ್ಲ ತಿಂದಾಗ ಈ ರಾಜಸಿಕ ಗುಣಗಳು ಇಲ್ಲೇ ನೀವು ನೋಡ್ಬೋದು, ಈ ಸ್ಲೈಡ್ ಅಲ್ಲೇನೆ ಹೇಗೆ ಸಾತ್ವಿಕ ಗುಣಗಳು ಬರುತ್ತೆ ಅಂತ. ಇನ್ನು ತಾಮಸಿಕ ಗುಣಗಳು
ಈ ಸ್ಮೋಕಿಂಗ್ ಮಾಡೋದ್ರಿಂದ, ಕುಡಿಯೋದ್ರಿಂದ, ಈ ರೀತಿಯಾದ ನಾನ್ ವೆಜ್ ತಿನ್ನೋದ್ರಿಂದ ಇದರಲ್ಲೆಲ್ಲ ತಾಮಸಿಕ ಗುಣಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ಹೇಳ್ತಾ ಈ ಗಾರ್ಲಿಕ್ ನೋಡಿದ್ರೆ ನೀವು, ಆಕ್ಚುಲಿ ಗಾರ್ಲಿಕ್ ಇಸ್ ವೆಜ್, ಬಟ್ ಅದನ್ನ ತಿನ್ನೋದ್ರಿಂದ ತಮೋ ಗುಣಗಳು ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಇಲ್ಲಿ ಸ್ಪೈ ಅಂತ ಹಾಕಿರೋದು. ಅದನ್ನ ತಿಂದ್ರೆ ಅಡ್ವಾಂಟೇಜಸ್ ಇದೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಅದನ್ನ ತಿಂದ್ರೆ ಇವಾಗ ಏನ ಕೆಮ್ಮು ಬಂದಿದೆ ಅಂದ್ರೆ ಬೆಳ್ಳುಳ್ಳಿ ತಿನ್ನಿ ಅಂತ ಹೇಳ್ತಾರೆ, ಬಟ್ ಅದೆಲ್ಲ ತಿನ್ಬೋದು, ಅದು ಒಳ್ಳೇದಾದ್ರೂ ಅದರಿಂದ ತಾಮಸಿಕ ಗುಣಗಳು ಹೆಚ್ಚಾಗ್ತಾ ಹೋಗುತ್ತೆ. ಇವಾಗ ಬೆಳ್ಳುಳ್ಳಿ ತಿನ್ನೋದ್ರಿಂದ ನಾವು ಅದು ನಾನ್ ವೆಜ್ ತಿನ್ನೋದಕ್ಕೆ ಪ್ರೇರೇಪಣೆ ಬರುತ್ತೆ. ನೀವು ಗಾರ್ಲಿಕ್ ತಿಂತಾ ಇದೀರ ಅಂದ್ರೆ ಅದೊಂಥರ, ಈಗ ನಾನ್ ವೆಜ್ ತಿನ್ನೋರ್ಗೆ ಅವರ ಎಕ್ಸ್ಪೀರಿಯನ್ಸ್ ಮುಖಾಂತರನೇ ನಾನು ಅವರಿಂದ ಕೇಳಿರುವಂತದ್ದು ಇದು. ಬೆಳ್ಳುಳ್ಳಿ ತಿಂದಾಗ ಅದು ನಾನ್ ವೆಜ್ ತಿನ್ನೋ ಇನ್ನೊಂದು ಎಕ್ಸ್ಟ್ರಾ ಅದೊಂಥರ ಫೀಲಿಂಗ್ ಅದು ಒಳಗಿಂದಾನೆ ಬರ್ತಾ ಹೋಗುತ್ತೆ. ಸೊ ಗಾರ್ಲಿಕ್ ಕೂಡ ಆದಷ್ಟು ತಿನ್ನೋದನ್ನ ನಿಲ್ಸ್ಬೋದು. ಇನ್ನು ಇದೆಲ್ಲ ನಾವು ನಾನ್ ವೆಜ್ ಬಗ್ಗೆ ತಿಳ್ಕೊಂಡಿದ್ದಾದ್ರೆ ಯಾವ್ದು ಹಾಗಾದ್ರೆ ಸರಿಯಾದ ಆಹಾರ, ಯಾವ್ದು ರೈಟ್ ಫುಡ್ ಅಂದ್ರೆ ಅದು ವೆಜಿಟೇರಿಯನ್ ಫುಡ್. ವೆಜಿಟೇರಿಯನ್ ಫುಡ್ ತಿನ್ನೋದ್ರಿಂದ. ವಿನಯ್ ಒಬ್ರು ಮೆಸೇಜ್ ಮಾಡಿದ್ದಾರೆ, ಗುಣಾಸ್ ರಿಪೀಟ್ ಮಾಡಿ ಅಂತ. ಒಂದ್ಸತಿ ಮತ್ತೆ ಆ ಸ್ಲೈಡ್ ಹಾಕಿ ಒಂದ್ಸತಿ ರಿಪೀಟ್ ಮಾಡ್ತೀರಾ? ಗುಣಾಸ್ ಬಗ್ಗೆ. ಹಾ, ಇಲ್ಲಿ ಗುಣಗಳು ಸಾತ್ವಿಕ ಗುಣ, ರಾಜಸ ಗುಣ ಹಾಗೂ ಈ ಮೂರನ್ನು ಮೀರಿದ್ದು ಇನ್ನೊಂದು ನಿರ್ಗುಣ, ಅದು ಶುದ್ಧ ಸಾತ್ವಿಕ ಗುಣ. ನಿರ್ಗುಣ ಅಂದ್ರೆ ನಾವು ಕಂಪ್ಲೀಟ್ ಝೀರೋ ಸ್ಟೇಜ್ ಅಲ್ಲಿ ಇರುವಂತದ್ದು. ಅಂದ್ರೆ ಏನೇ ಆದ್ರೂ ಒಂಥರ ಮಧ್ಯಮ ಮಾರ್ಗದಲ್ಲಿ ಇರುವಂತದ್ದು. ಏನೇ ಇದ್ರು ಅದು ಕಂಪ್ಲೀಟ್ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಎಲ್ಲದನ್ನು ಒಂದೇ ರೀತಿ ತಗೊಳ್ಳುವಂಥದ್ದು. ಈ ರೀತಿಯಾದ ಗುಣಗಳು ನಮ್ಮಲ್ಲಿರುತ್ತೆ. ಯಾವ್ದಕ್ಕೂ ತುಂಬಾ ಅತಿರೇಕಕ್ಕೂ ಹೋಗೋದಿಲ್ಲ, ಅದಕ್ಕೆ ಜಾಸ್ತಿ ರಿಯಾಕ್ಟಿವ್ ಮಾಡೋದಿಲ್ಲ. ಇನ್ನು ರಿಯಾಕ್ಷನ್ ಬೇರೆ, ರೆಸ್ಪಾನ್ಸ್ ಬೇರೆ. ನಾವು ಏನೋ ಒಂದು ಮಾಡ್ತೀವಿ ಅಂದ್ರೆ ತಕ್ಷಣ ರಿಯಾಕ್ಟ್ ಆಗಿದ್ರೆ ಅದು ರಿಯಾಕ್ಷನ್. ರೆಸ್ಪಾನ್ಸ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ನಾವು ಥಿಂಕ್ ಮಾಡಿ ರೆಸ್ಪಾನ್ಸ್ ಮಾಡ್ತಾ ಇದೀವಿ ಅಂತ. ಸುಮ್ನೆ ಏನು ಮಾಡ್ದಿರಾ ಮಾತಾಡ್ತಿದ್ರೆ ಅದು ರಿಯಾಕ್ಷನ್ ಆಗುತ್ತೆ. ಏನೋ ಇವಾಗ ಅದೇ ನಮ್ಮಲ್ಲಿ ಅನಿಮಲ್ಸ್ಗೂ ನಮಗೂ ಇರೋ ಡಿಫ್ರೆನ್ಸ್ ಅದು. ನಾವು ಥಿಂಕ್ ಮಾಡ್ಬೇಕು, ಏನೇ ಒಂದು ಮಾಡಕ್ ಮುಂಚೆ ಥಿಂಕ್ ಮಾಡ್ಬೇಕು, ಏನೇ ಒಂದು ಮಾತಾಡ್ತಾ ಇದೀವ ಥಿಂಕ್ ಮಾಡ್ಬೇಕು. ಈ ಥಿಂಕ್ ಮಾಡಿ ಮಾಡೋದನ್ನೇ ರೆಸ್ಪಾನ್ಸ್. ಇನ್ನು ಇದೆಲ್ಲ ಬಂದಾಗ ಈ ಎಲ್ಲದನ್ನು ನೋಡ್ಕೊಂಡು ಪ್ರತಿಯೊಂದು ಇದ್ರಲ್ಲೂ ಇರೋ ಪರ್ಫೆಕ್ಟ್ ಆಗಿ ಇರುವಂತದ್ದು ಶುದ್ಧ ಸಾತ್ವಿಕ ಗುಣ. ಇನ್ನು ಸಾತ್ವಿಕ ಗುಣ ಅಂದಾಗ ಈಗ ಪ್ರೀತಿ, ಕರುಣೆ ಇದೆಲ್ಲ ಏನ್ ಹೇಳ್ತೆ ಆಗ್ಲೇ, ಮತ್ತೆ ಇನ್ನು ಎಲ್ಲ ಪಾಸಿಟಿವ್ ಥಾಟ್ಸ್ ಇರುವಂತದ್ದು, ಪಾಸಿಟಿವ್ ಫೀಲಿಂಗ್ಸ್ ಇರುವಂತದ್ದೇ ಸಾತ್ವಿಕ ಗುಣ. ಇನ್ನು ರಾಜಸಿಕ ಗುಣ ಅಂದ್ರೆ ಕಂಪ್ಲೀಟ್ ಇವಾಗ ನಾನು, ನಂದು, ಅಹಂಕಾರ, ಮತ್ತೆ ನಾನು ಅಂದ್ಕೊಂಡಂಗೆ ಆಗ್ಬೇಕು ಬೇರೆ, ನಾನು ಅಂದ್ಕೊಂಡಿದ್ದಾಗ್ಲಿ ಅನ್ನೋದು ಬೇರೆ. ಎಲ್ಲಾದ್ರಲ್ಲೂ ಡಿಫ್ರೆನ್ಸಸ್ ಇದೆ. ನಾನು ಅಂದ್ಕೊಂಡಿದ್ದಾಗ್ಲಿ ಅಂದ್ಕೊಳ್ಳೋದು ಸಾತ್ವಿಕ ಗುಣ. ಅದರಲ್ಲಿ ನಾನೇ ನಂದೇ ಅನ್ನೋದಿರಲ್ಲ. ಆದ್ರೆ ನಾನು ಅಂದ್ಕೊಂಡಿದ್ದೇ ಆಗ್ಬೇಕು ಅನ್ನೋದು ಅದರಲ್ಲಿ ನಾನು ಅನ್ನೋದು ಬರುತ್ತೆ, ಅದು ರಾಜಸಿಕ ಗುಣ. ಇನ್ನು ತಾಮಸಿಕ ಗುಣ ಕಂಪ್ಲೀಟ್ ರಾಕ್ಷಸತ್ವ ಗುಣ. ಅದು ಈಗ ರಾಕ್ಷಸರು ಏನ್ ಮಾಡ್ತಿದ್ರು, ತಿಂದ್ರು ಮಲಗ್ತಾ ಇದ್ರು, ಹಿಂಸೆ, ಈಗ ಸಾಯಿಸೋದು, ಈ ಎಲ್ಲ ಗುಣಗಳು ತಾಮಸಿಕ ಗುಣ. ಬಟ್ ಈ ಎಲ್ಲದಕ್ಕೂ ನಮ್ಗೆ ನಾವು ಊಟದಿಂದ ರಿಲೇಟ್ ಮಾಡ್ಕೊಂತ ಹೋದ್ರೆ ಈ ಯಾವ್ಯಾವ್ದು ಇಲ್ಲಿ ಸ್ಲೈಡ್ ಅಲ್ಲಿ ಹೇಗೆ ತೋರಿಸಿದೀನಿ, ನಾವು ವೆಜಿಟೇಬಲ್ಸ್, ಫ್ರೂಟ್ಸ್ ತಿಂದಾಗ ಆ ಸಾತ್ವಿಕ ಗುಣ ಬೆಳೆಯುತ್ತೆ. ಹಾಗೆ ತುಂಬಾ ಹಾಟ್ ಡ್ರಿಂಕ್ಸ್ ಜಾಸ್ತಿ, ಈವನ್ ಅಸೋಫೆಟೆಡ್ ನಾವು ಏನು ಹಿಂಗ ಅಂತ ಹೇಳ್ತೀವಿ, ಅದು ಕೂಡ ರಾಜಸಿಕ ಗುಣಗಳನ್ನ ಬೆಳೆಸುತ್ತೆ. ಮತ್ತೆ ಜಾಸ್ತಿ ಉಪ್ಪು ತಿನ್ನೋದ್ರಿಂದ BP ಬರುತ್ತೆ ಅಂತ ಹೇಳೋದಂಗೆ, ಜಾಸ್ತಿ ಉಪ್ಪು ತಿಂದಾಗೂ ಒಂಥರ ರಾಜಸಿಕ ಗುಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ನೀವು ಸಾತ್ವಿಕ ಗುಣ ಅಂದ್ರೆ ನೋಡಿ, ಸ್ವಲ್ಪ ಲೈಟ್ ಫುಡ್ ಮೇಂಟೈನ್ ಮಾಡ್ತಾರೆ, ಬಟ್ ಇಲ್ಲಿ ಎಲ್ಲದರಲ್ಲೂ ಜಾಸ್ತಿ ಇರುತ್ತೆ. ಖಾರ ಆಗ್ಲಿ, ಉಪ್ಪಾಗ್ಲಿ ಎಲ್ಲದನ್ನು ಜಾಸ್ತಿ ಇರುವಂಥದ್ದು, ಅದು ರಾಜಸಿಕ ಗುಣಗಳನ್ನ ಇನ್ಕ್ರೀಸ್ ಮಾಡುತ್ತೆ. ಮತ್ತೆ ತಾಮಸಿಕ ಗುಣ ನಾನ್ ವೆಜ್ ತಿನ್ನೋದ್ರಿಂದ ಮತ್ತೆ ಸ್ಮೋಕಿಂಗ್, ಡ್ರಿಂಕಿಂಗ್ ಇವೆಲ್ಲ ಹ್ಯಾಬಿಟ್ಸ್ ಇಂದ ತಾಮಸಿಕ ಗುಣಗಳು ಬರುತ್ತೆ. ಓಕೆ, ಕ್ಲಿಯರ್ ಆಗಿದೆಯಾ? ಇನ್ನು ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೇಕಾ? ಕ್ಲಿಯರ್ ಆಗಿದೆ, ಕ್ಯಾನ್ ಪ್ರೊಸೀಡ್ ಫರ್ದರ್. ಇನ್ನು ನಾವು ವೆಜಿಟೇರಿಯನ್ ಡಯಟ್ ಮಾಡೋದ್ರಿಂದ ಏನೇನು ಲಾಭಗಳಾಗುತ್ತೆ ಅಂತ ನೋಡೋದಾದ್ರೆ, ಮೇನ್ ನಮ್ಮ BMI, ಬಾಡಿ ಮಾಸ್ ಇಂಡೆಕ್ಸ್, ನಾವು ನಮ್ಮ ಬಾಡಿ ಹೈಟ್ ಮತ್ತೆ ವೆಯ್ಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿದಾಗ ಬಾಡಿ ಮಾಸ್ ಇಂಡೆಕ್ಸ್ ಬರುತ್ತೆ. ನಾವು ಪರ್ಫೆಕ್ಟ್ ಬಾಡಿ ಮೇಂಟೈನ್ ಮಾಡ್ತೀವಿ, ಒಬೆಸಿಟಿ ಕಮ್ಮಿ ಇರುತ್ತೆ.
ತುಂಬಾ ಹೊಟ್ಟೆ ಬೆಳೆಸ್ಕೊಂಡಿರೋಂಥವ್ರು ನೀವು ನಾನ್ ವೆಜ್ ತಿನ್ನೋರಿಗೆ ನೋಡೋದು. ವೆಜಿಟೇರಿಯನ್ಸ್ಗೆ ಜಾಸ್ತಿ ಹೊಟ್ಟೆ ಬರೋದು ಅದು ಸ್ವಲ್ಪ ಕಮ್ಮಿನೇ. ಈಗ US ಅಲ್ಲಿ ಒಂದು ರಿಸರ್ಚ್ ಪ್ರಕಾರ ಒಬೆಸಿಟಿ ಜಾಸ್ತಿ ಇರುವಂತದ್ದು 60-70% ನಾನ್ ವೆಜಿಟೇರಿಯನ್ಸ್ಗೆ, ಇನ್ನು 20-30% ಅಷ್ಟೇನೆ ವೆಜಿಟೇರಿಯನ್ಸ್ಗೆ ಬರೋದು ಒಬೆಸಿಟಿ. ಹೊಟ್ಟೆ ಬರೋದು ಸ್ವಲ್ಪ ಉಬ್ಬಿದ್ರೆ ಬೇರೆ, ಬಟ್ ಫುಲ್ ಗ್ಯಾಸ್ ತುಂಬಿಸ್ಕೊಂಡು ಉಬ್ಬೋದೇ ಬೇರೆ. ಆ ಒಬೆಸಿಟಿ ನಾನ್ ವೆಜ್ ತಿನ್ನೋದ್ರಿಂದ ಬರುತ್ತೆ. ಮತ್ತೆ ಆ ಒಬೆಸಿಟಿನ ಕಮ್ಮಿ ಮಾಡುತ್ತೆ ವೆಜಿಟೇರಿಯನ್ ಫುಡ್. ಮತ್ತೆ ಓವರ್ ಆಲ್ ಮಾರ್ಟಾಲಿಟಿ, ನಿಮ್ಮ ಏನು ಜೀವಿತಾವಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಸ್ವಲ್ಪ ಈಗ ಇನ್ನೊಂದು ರಿಸರ್ಚ್ ಪ್ರಕಾರ ಹೇಳೋದು, ನೀವು ಜಸ್ಟ್ ನಾನ್ ವೆಜ್ ತಿನ್ನೋದು ಬಿಟ್ರೆ 10 years ನಿಮ್ಮ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ನೀವು ಡ್ರಿಂಕಿಂಗ್, ಸಿಗರೇಟ್, ಸ್ಮೋಕಿಂಗ್ ಇವೆಲ್ಲ ಬಿಟ್ರು ಜಸ್ಟ್ 6 years ಮಾತ್ರ ನಿಮ್ಮ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ. ಬಟ್ ನಾನ್ ವೆಜ್ ಬಿಡೋದ್ರಿಂದ 10 years ನಿಮ್ಮ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ. ಅದು ನಿಮ್ಮ ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಎಲ್ಲಾ ರೀತಿಯಾದ ಮೆಡಿಕೇಶನ್ಸ್ ರಿಕ್ವೈರ್ಮೆಂಟ್ಸ್ ತುಂಬಾ ಕಮ್ಮಿ ಆಗುತ್ತೆ. ನೀವು ಏನೇನು ಈ ಹಾರ್ಟ್ ಡಿಸೀಸ್, ಎಲ್ಲಾ ಡಿಸೀಸಸ್ ಕಮ್ಮಿ ಆಗುತ್ತೆ. ಈಗ ಹೇಗೆ ನಾವು ಕಿಡ್ನಿ, ಎಲ್ಲ ಸ್ಟೊಮಕ್ ಡಿಸೀಸಸ್, ಈ ಎಲ್ಲ ಏನೇನು ಡಿಸೀಸಸ್ ನೋಡಿದ್ವಿ, ಇಂಟರ್ನಲ್ ಆರ್ಗನ್ಸ್ ಡಿಸೀಸಸ್, ಈ ಎಲ್ಲಾ ಡಿಸೀಸಸ್ ಬಂದ್ರೆ ತಾನೇ ನೀವು ಮೆಡಿಕೇಶನ್ ತಗೊಂತೀರಾ. ಈ ಮೆಡಿಕೇಶನ್ ಡಿಸೀಸಸ್ ಬರಲಿಲ್ಲ ಅಂದ್ರೆ ಮೆಡಿಕೇಶನ್ಸ್ ಕೂಡ ಕಮ್ಮಿ ಆಗುತ್ತೆ. ಈವನ್ ಮೆಡಿಸಿನ್ಸ್ ತಗೊಳ್ಳೋದು ಕಮ್ಮಿ ಆಗುತ್ತೆ. ಮತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್, ನಾನು ಆಲ್ರೆಡಿ ಹೇಳ್ದಂಗೆ ನೀವು ಈಗ 2 times ಊಟ ಮಾಡ್ತಿದ್ದೀರಾ ಅಂದ್ರೆ ನೀವು ಆಲ್ರೆಡಿ ವೆಯ್ಟ್ ಕಮ್ಮಿ ಇದ್ದೇ ಇರುತ್ತೆ, ಅದೇನು ಜಾಸ್ತಿ ಆಗೋದೇ ಇಲ್ಲ. ಮತ್ತೆ ಅದು 3 times ತಿಂದ್ರು ಅದನ್ನ ವೆಜಿಟೇರಿಯನ್ ಫುಡ್ ತಿಂದಾಗ ನಿಮ್ಮ ಬಾಡಿ ಎಂಥೂಸಿಯಾಸಮ್ ಮತ್ತೆ ಆಕ್ಟಿವ್ನೆಸ್ ಎಲ್ಲ ಮೇಂಟೈನ್ ಮಾಡಿದಾಗ ನೀವು ಜಾಸ್ತಿ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಅದು ಕರಗುತ್ತೆ ಆತನಾಗೆ. ಜೊತೆಗೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ವೆಜಿಟೇರಿಯನ್ ಫುಡ್. ಸೊ ಚೆನ್ನಾಗಿ ಡೈಜೆಷನ್ ಆಗ್ತಿದೆ ಅಂದ್ರೆ ನಿಮ್ಮ ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ. ಮತ್ತೆ ಇದೆಲ್ಲ ಹೈಪರ್ ಟೆನ್ಷನ್, ಈ ಎಲ್ಲ ಹೈಪರ್ ಆಕ್ಟಿವಿಟೀಸ್, ಅದೇ ರಾಜಸಿಕ ಗುಣ ಹೇಳ್ದಂಗೆ ಎಲ್ಲ ಹೈಪರ್ ಆಕ್ಟಿವಿಟೀಸ್ ಸ್ವಲ್ಪ ತುಂಬಾ ಹೈಪರ್ ಅಲ್ಲಿ ಇರ್ತಾರೆ. ಅವ್ರು ಏನ್ ಮಾಡಿದ್ರು ಓವರ್ ಎಂಥೂಸಿಯಾಸಮ್, ಎಲ್ಲಾದ್ರೂ ಒಂದು ಮಿಡಲ್ ಲೆವೆಲ್ ಅಲ್ಲಿ ತಗೊಂಡು ಹೋಗೋದು, ಅದೇ ಮಿಡಲ್ ಪಾತ್ ಅಂದ್ರೆ ಅದೇ ಮಧ್ಯಮ ಮಾರ್ಗ. ಆ ರೀತಿ ಮಧ್ಯಮ ಮಾರ್ಗ ಬರುವಂತದ್ದು ನಾವು ವೆಜಿಟೇರಿಯನ್ ಫುಡ್ ತಿಂದಾಗ. ಮತ್ತೆ ಈ ಡಯಾಬಿಟಿಸ್ ಡಿಸೀಸಸ್, ಜಾಸ್ತಿ ಇನ್ಫ್ಲಮೇಟರಿ ಡಿಸೀಸಸ್, ಈ ಎಲ್ಲಾ ತರದ ಡಿಸೀಸಸ್ ಏನೇ ಇದ್ರು ಅದೆಲ್ಲ ಕಮ್ಮಿ ಆಗುತ್ತೆ ವೆಜಿಟೇರಿಯನ್ ಫುಡ್ ಇಂದ. ಮತ್ತೆ ನಾವು ವೆಜಿಟೇರಿಯನ್ ಫುಡ್ ನಮ್ಮಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಡಿಫಾರೆಸ್ಟೇಷನ್ ಕಮ್ಮಿ ಆಗುತ್ತೆ, ಜಾಸ್ತಿ ಅಫಾರೆಸ್ಟೇಷನ್ ಆಗುತ್ತೆ, ಜಾಸ್ತಿ ಪ್ಲಾಂಟ್ಸ್ ಬೆಳೆಸ್ತೀವಿ. ಮತ್ತೆ ನಾವು ಇನ್ನೊಂದೇನು ಹೇಳ್ತಾರೆ ಅಂದ್ರೆ, ನಾವು ಈಗ ಅನಿಮಲ್ ಹಸ್ಬೆಂಡ್ರಿ ಮಾಡ್ತಾ ಇದೀವಿ ಅಂದ್ರೆ, ಅನಿಮಲ್ ಹಸ್ಬೆಂಡ್ರಿ ಅವನ್ನ ಬೆಳೆಸೋದಕ್ಕೋಸ್ಕರನೇ ಎಷ್ಟೋ ಪ್ರಮಾಣದಲ್ಲಿ ಲ್ಯಾಂಡ್ಸ್ಕೇಪ್ ನ ಯೂಸ್ ಮಾಡ್ಕೊಂಡು ಅವನ್ನೆಲ್ಲ ಬೆಳೆಸ್ತಾರೆ. ಇವಾಗ ಏನು, ಈಗ ಒಂದು ಹಸು ತಿನ್ನೋದಕ್ಕೂ ನಾವು ತಿನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಒಂದೇ ಹಸು ತಿನ್ಬೇಕಂದ್ರೆ ತುಂಬಾ 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 ಬೆಳಿಬೇಕಾಗುತ್ತೆ. ಅದೇ ನಾವು ತಿನ್ಬೇಕಂದ್ರೆ ಸ್ವಲ್ಪ ಬೆಳೆದ್ರೆ ಸಾಕು. ಈ ರೀತಿ ಆದ್ರಿಂದ ಆ ಡಿಫಾರೆಸ್ಟೇಷನ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಅದನ್ನ ನಾವು ಕಮ್ಮಿ ಮಾಡಬಹುದು. ಮತ್ತೆ ಕ್ಲೈಮೇಟ್ ಚೇಂಜ್, ನಾನು ಆಲ್ರೆಡಿ ಹೇಳ್ದಂಗೆ ಗ್ರೀನ್ ಹೌಸ್ ಗ್ಯಾಸಸ್, ಗ್ರೀನ್ ಹೌಸ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಸ್ಲಾಟರ್ ಹೌಸಸ್ ಇಂದ ಹೊರಗೆ ಹೋಗುವಂತ ಇದರಿಂದ ಈವನ್ ಓಝೋನ್ ಲೇಯರ್ ಡಿಪ್ಲೇಷನ್, ನೀವೀಗ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗ್ತದೆ ಅಂದ್ರೆ ಓಝೋನ್ ಲೇಯರ್ ಡಿಪ್ಲೇಷನ್ ಜಾಸ್ತಿ ಆಗುತ್ತೆ. ಸೊ ಕ್ಲೈಮೇಟ್ ಚೇಂಜ್ ಅಲ್ಲಿ ನಾವು ಒಂದು ಮಹತ್ವವನ್ನು ಕೊಡ್ತೀವಿ ವೆಜಿಟೇರಿಯನ್ ಫುಡ್ ತಿನ್ನೋದ್ರಿಂದ. ಹಾಗೆ ಇದೆಲ್ಲ ನೋಡ್ಬೋದು ನೀವು, ಹೇಗೆ ನಾನ್ ವೈಲೆನ್ಸ್ ಇದ್ರೆ ಅವುಗಳು ಕೂಡ ಹ್ಯಾಪಿ ಆಗಿರ್ತವೆ, ನಾವು ಕೂಡ ಹ್ಯಾಪಿ ಆಗಿರ್ತೀವಿ. ಮತ್ತೆ ಹೆಲ್ದಿ ಲೈಫ್ ಇರುತ್ತೆ, ಪೀಸ್ಫುಲ್ನೆಸ್ ಇರುತ್ತೆ, ಕಾಮ್ನೆಸ್ ಇರುತ್ತೆ. ಮತ್ತೆ ನಾವು ನಾನ್ ಇಂಟರ್ಫಿಯರೆನ್ಸ್, ಈಗ ನಮಗೆ ಆ ಪ್ರಾಣಿ ಜೀವನದಲ್ಲಿ ಇಂಟರ್ಫಿಯರ್ ಆಗೋದಕ್ಕೆ ಯಾವುದೇ ಅರ್ಹತೆ ಇಲ್ಲ. ಆ ನಾನ್ ಇಂಟರ್ಫಿಯರೆನ್ಸ್ ನಮ್ಮಲ್ಲಿ ತಾನಾಗೆ ಬಂದ್ಬಿಡುತ್ತೆ. ನೀವು ವೆಜಿಟೇರಿಯನ್ ಫುಡ್ ತಿಂದಿರ ಅಂದ್ರೆ ಅರ್ಧ ಭಾಗದಷ್ಟು ನಾನ್ ಇಂಟರ್ಫಿಯರೆನ್ಸ್ ಬಂದಂಗೆ. ಇನ್ನು ನಾನ್ ಇಂಟರ್ಫಿಯರೆನ್ಸ್ ಇನ್ನು ಅರ್ಧ ಭಾಗ ಅಂದ್ರೆ ನಾವು ಬೇರೆಯವ್ರ ಜೀವನದಲ್ಲಿ ನಾವು ಇಂಟರ್ಫಿಯರ್ ಆಗದೆ ಇರೋದು ಇನ್ನರ್ಧ ಭಾಗ ನಾನ್ ಇಂಟರ್ಫಿಯರೆನ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್, ನೀವು ರಿಯಲಿ ಅನಿಮಲ್ ಅವರ ಅನ್ನೋದನ್ನ ನೋಡಕ್ ಹೋದ್ರೆ, ಇವಾಗ ನೋಡಿ ಫೇಕ್ ನೇಮ್ಸ್ ಹೇಗಿದೆ, ಬೀಫ್ ಸ್ಟೀಕ್, ವೀಲ್, ಮತ್ತೆ ಫಿಲೆಟ್ ಮಿಗ್ನಾನ್, ಮತ್ತೆ ಟೆಂಡರ್ ಮೀಟ್, ಇವೆಲ್ಲ ಇದು ಜಸ್ಟ್ ನೇಮ್ಸ್ ಅಷ್ಟೇ, ಫೇಕ್ ನೇಮ್ಸ್. ನೀವು ನನಗೆ ಬೀಫ್ ಮಾಡ್ಕೊಡಿ ಅಂತ ಒಬ್ರು ಅವ್ರ ಪೇರೆಂಟಿಗೆ ಕೇಳ್ತಿದ್ದಾರೆ ಅಂದ್ರೆ, ಅಲ್ಲ ಅದ್ರ ಬದಲು ನನಗೆ ಹಸು ಕೊಯ್ಕೊಡಿ ಅಂತ ಕೇಳ್ಬೇಕು. ಅದಕ್ಕೊಂದು ಫ್ಯಾನ್ಸಿ ನೇಮ್ ಕೊಟ್ಟು ಬೀಫ್ ಮಾಡಿದ್ರು. ಈಗ ಒಂದು ಕೋಳಿ ಕೊಯ್ಕೊಡು ಅನ್ನೋದ್ರ ಬದಲು ಅಲ್ಲಿ ಚಿಕನ್ ಅನ್ನೋದು ಹೆಸರಿಟ್ರು. ಅದು ಜಸ್ಟ್ ಫೇಕ್ ನೇಮ್ಸ್ ಅಷ್ಟೇನೆ. ಬಟ್ ಆಕ್ಚುಲಿ ನೀವು ತಿಂತಾ ಇರೋದು ಒಂದೊಂದು ಪ್ರಾಣಿನ ಕೊಯ್ದು ತಿಂತಾ ಇದ್ದೀರಾ. ಇದು ಅನಿಮಲ್ ಲವರ್. ಇವಾಗ ನಾವು ಜಸ್ಟ್ ಡಾಗ್, ಕ್ಯಾಟ್ ಅಷ್ಟೇ ಪೆಟ್ ಅನಿಮಲ್ಸ್ ಅಲ್ಲ, ಈವನ್ ಪಿಗ್ಸ್ ಎಲ್ಲದನ್ನು ಪೆಟ್ ಅನಿಮಲ್ಸ್. ಅವನ್ ಕೂಡ ನಾವು ಅದೇ ರೀತಿಯಲ್ಲಿ ಟ್ರೀಟ್ ಮಾಡಬೇಕು. ಮತ್ತೆ ಈಗ ನೋಡಿ, ಹೌ ಮೆನಿ ಅನಿಮಲ್ಸ್ ಡು ಯು ಸೇವ್ ಬೈ ನಾಟ್ ಈಟಿಂಗ್ ದೆಮ್ ಅಂದ್ರೆ, ಒಂದು ತಿಂಗಳಿಗೆ
8ಕ್ಕಿಂತ ಜಾಸ್ತಿ ಹಸುಗಳನ್ನ ಜಸ್ಟ್ ಒಂದು ಕಡೆ, ಅದು ಒಂದು ರೀಜನ್ಗೆ ಅಷ್ಟೇನೆ ಇದು ಮೆನ್ಷನ್ ಮಾಡಿರೋದು. ಒಂದು ಟೌನ್ ಲಿಮಿಟ್ ಅಲ್ಲಿ ಇಲ್ಲ ಒಂದು ಸಿಟಿ ಲಿಮಿಟ್ ಒಂದು ಟೌನ್ ಲಿಮಿಟ್ ಅಲ್ಲಿ ತಗೊಂಡಾಗ ಜಸ್ಟ್ ತಿಂದೆ ಇದ್ದಾಗ 1 ಮಂತ್ಗೆ 8ಕ್ಕಿಂತ ಜಾಸ್ತಿ ಹಸುಗಳನ್ನ ಉಳಿಸ್ತೀರಾ, ಮತ್ತೆ 1 ಇಯರ್ ಅಲ್ಲಿ 100ಕ್ಕಿಂತ ಜಾಸ್ತಿ. ಈ ರೀತಿಯಾಗಿ ಎಷ್ಟೋ ಪ್ಲಾಂಟ್ಸ್ ಅನಿಮಲ್ಸ್ ನ ನಾವು ಸೇವ್ ಮಾಡ್ತೀವಿ. ಮತ್ತೆ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಇದು ಹಾಗೇನೆ. ಒಂದು ಈಗ ನಾನು ಆಲ್ರೆಡಿ ಹೇಳಿದಾಗೆ ರೈಸ್ ಲೈಫ್ ಸ್ಟಾಕ್ ಅಂದ್ರೆ ನಾವು ಒಂದು ಅನಿಮಲ್ ಹಸ್ಬೆಂಡ್ರಿನ ಬೆಳೆಸ್ಬೇಕು, ಒಂದು ಹಸು ಅಥವಾ ಕುರಿ ಸಾಕಾಣಿಕೆ ಎಲ್ಲ ಮಾಡ್ಬೇಕು ಅಂದ್ರೆ ಎಷ್ಟು ನಾವು ನೀರ್ ಯೂಸ್ ಮಾಡ್ತೀವಿ, ಅದು ಎಷ್ಟೋ ಗ್ಯಾಲನ್ಸ್ ಅಷ್ಟು ನೀರು ನಮಗ್ ಬೇಕಾಗುತ್ತೆ. ಈಗ ನೀವು ನೋಡಿ, ಅಲ್ಲಿ ಗ್ಯಾಲನ್ಸ್ ಆಫ್ ವಾಟರ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 1 pound ಆಫ್ ಲೆಟ್ಯೂಸ್ ಒಂದು, ಇವಾಗ ನೀವು ಸೊಪ್ಪು ಬೆಳಿಬೇಕು, ಟೊಮೆಟೊ ಬೆಳಿಬೇಕು, ಆಲೂಗೆಡ್ಡೆ ಬೆಳಿಬೇಕು, ಈ ಎಲ್ಲ ಬೆಳೆಯೋದಕ್ಕೆ ನಿಮಗೆ ಜಸ್ಟ್ ಇಷ್ಟು ಮಾತ್ರನೇ ನಿಮಗೆ ನೀರಿನ ಅವಶ್ಯಕತೆ ಇದೆ, ಇಷ್ಟು ಗ್ಯಾಲನ್ಸ್ ಮಾತ್ರ, 23 ಗ್ಯಾಲನ್ಸ್ ಅಷ್ಟೇನೆ. ಬಟ್ ಅದೇ ನೀವು ಒಂದು ಈ ಚಿಕನ್, ಪೋರ್ಕ್ ಇವೆಲ್ಲ ಏನು ಅನಿಮಲ್ ಹಸ್ಬೆಂಡ್ರೀಸ್ ಬೆಳೆಸ್ಬೇಕಂದ್ರೆ ಅದೇ ಪ್ರಮಾಣದಲ್ಲಿ ಬೆಳೆಸ್ಬೇಕು ಅಂದಾಗ ನಿಮ್ಗೆ ಅಲ್ಲಿ 815 ಗ್ಯಾಲನ್ಸ್, ನೋಡಿ ಅದು ಎಷ್ಟು ಡಿಫ್ರೆನ್ಸ್ ಇದೆ. ಅಷ್ಟು ನೀರಿನ ಇವಾಗ ಅವನ್ನೆಲ್ಲ ಕಮ್ಮಿ ಮಾಡಿದಾಗ ನಮಗೆ ನೀರಿನ ಅಭಾವ ಕೂಡ ಇರೋದಿಲ್ಲ. ಈಗ ಆಲ್ರೆಡಿ ನಮಗೆ ಕುಡಿಯೋಕ್ ನೀರಿಲ್ಲ, ಕುಡಿಯೋಕ್ ನೀರಿಗೆ ಎಷ್ಟೊಂದು ದುಡ್ಡು ಕೊಟ್ಟು ತಗೊಂತಾ ಇದೀವಿ. ಆ ನೀರಿನ ಅಭಾವ ಏನಕ್ಕೆ ಬರ್ತಿದೆ, ಇದು ಕೂಡ ಒಂದು ರೀಸನ್. ನೋಡಿ ಅಲ್ಲಿ ಎಷ್ಟು ಗ್ಯಾಲನ್ಸ್ ಆಫ್ ವಾಟರ್, ತುಂಬಾ ಗ್ಯಾಲನ್ಸ್ ಆಫ್ ವಾಟರ್ ವೇಸ್ಟ್ ಆಗುತ್ತೆ. ನೀವು ಜಸ್ಟ್ ವೀಗನ್ ಡಯಟ್ ಫಾಲೋ ಮಾಡೋದ್ರಿಂದ ಒಂದು ದಿನಕ್ಕೆ 300 ಗ್ಯಾಲನ್ಸ್ ಆಫ್ ವಾಟರ್ ಉಳಿಸ್ಬೋದು. ಇದೇ ರೀತಿ ಹೋದ್ರೆ ಎಷ್ಟೊಂದು ನೀರನ್ನ ಉಳಿಸ್ಬೋದು, ಆ ನೀರು ಶುದ್ಧೀಕರಣ ಆಗ್ತಾ ಹೋಗುತ್ತೆ. ಮತ್ತೆ ಸಸ್ಟೈನಬಿಲಿಟಿ 2.5 acres ಲ್ಯಾಂಡ್ಗೆ ಇದೊಂದು ಸರ್ವೆ ಪ್ರಕಾರ 2.5 ಎಕರೆ ಜಾಗದಲ್ಲಿ ನೀವು ಒಂದು ಯಾವ್ದಾದ್ರು ವೆಜಿಟೇಬಲ್ಸ್ ಬೆಳಿಬೇಕು ಅಂದ್ರೆ ಜಸ್ಟ್ 2.5 ಎಕರೆ ಲ್ಯಾಂಡ್ ಅಲ್ಲಿ ನೀವು ಈ ವೆಜಿಟೇಬಲ್ಸ್ ಬೆಳೆದಿದಾರ ಅಂದ್ರೆ ಮಿನಿಮಮ್ ಆವರೇಜ್ ಒಂದು 15 to 25 ಮೆಂಬರ್ಸ್ ತಿನ್ನುವಷ್ಟು ಬೆಳಿಬಹುದು ಆ 2.5 ಎಕರೆಯಲ್ಲಿ. ಬಟ್ ನೀವು ಅದೇ 2.5 ಎಕರೆಯಲ್ಲಿ ಈ ಏನು ಅನಿಮಲ್ ಹಸ್ಬೆಂಡ್ರಿ, ಚಿಕನ್ ಏನು ಕೋಳಿ ಫಾರ್ಮ್ ಇವೆಲ್ಲ ಮಾಡಿದಾಗ ಜಸ್ಟ್ ಒಬ್ಬರನ್ನ ನೀವು ಫೀಡ್ ಮಾಡ್ಬೋದು ಅಷ್ಟೇ. ಅಷ್ಟು ಡಿಫ್ರೆನ್ಸ್ ಬರುತ್ತೆ. ಜಸ್ಟ್ 2.5 ಎಕರೆ ಜಮೀನಲ್ಲೇನೆ, 2.5 ಎಕರೆ ಲ್ಯಾಂಡ್ ಅಲ್ಲೇನೆ ಇಷ್ಟು ಡಿಫ್ರೆನ್ಸ್ ಆಗುತ್ತೆ. ಇದನ್ನ ನೀವು ಇನ್ನೂ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ನೀವೇ ಏನದು ಅದರ ಇಂಪ್ಯಾಕ್ಟ್ ಅನ್ನ ನೀವೇ ಪಡ್ಕೋಬಹುದು. ಅದೇ ರೀತಿ ಆಸಿಡ್ ರೈನ್, ಈಗ ಆಲ್ರೆಡಿ ಇಷ್ಟೊತ್ತು ಹೇಳಿದೆ, ಅದೇ ರೀತಿ ಎಲ್ಲಾ ಕ್ಲೈಮೇಟ್ ಚೇಂಜ್ ಏನಿದೆ ಅದೇ ರೀತಿ ಎಲ್ಲದನ್ನು ಎಫೆಕ್ಟ್ ಆಗ್ತಾ ಇರುವಂತದ್ದು ಈ ಲೈಫ್ ಸ್ಟಾಕ್ ರೈಸಿಂಗ್ ಇಂದ ಏನೇನು ರೈಸ್ ಆಗ್ತದೆ ಅದನ್ನೆಲ್ಲ ನಾವು ಕಮ್ಮಿ ಮಾಡ್ಬೋದು. ಇನ್ನು ನಾವು ಗ್ರೇಟೆಸ್ಟ್, ಈಗ ಎಷ್ಟೊಂದು ಜನ ಗ್ರೇಟ್ ಪೀಪಲ್ ಪರ್ಸನಾಲಿಟೀಸ್ ಯಾರ್ಯಾರು ಇದ್ದಾರೆ, ಅವರಲ್ಲಿ ಯಾರು ವೆಜಿಟೇರಿಯನ್ಸ್ ಇದ್ದಾರೆ ಅಂತ ನೋಡೋದು ಹೋದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಜಾಸ್ತಿ ಫಸ್ಟ್ ನಾನ್ ವೆಜ್ ಅವರೇ ಅವರು. ಬಟ್ ಅವ್ರು ಇನ್ನೇನು ಪಾಸ್ ಆಗೋಕ್ಕೂ ಒಂದು 2-3 years ಮುಂಚೆಯಿಂದ ಅವ್ರು ವೆಜಿಟೇರಿಯನ್ ಡಯಟ್ ನ ಅಳವಡಿಸ್ಕೊಂಡಿದ್ದು. ಇದು ವೆಜಿಟೇರಿಯನ್ ಡಯಟ್ ಮಾಡೋದಕ್ಕೆ ಅವ್ರಿಗೆ ಎಷ್ಟೋ ಯೂಸಸ್ ಆಯ್ತು ಅನ್ನೋದಕ್ಕೆ ಅವರೇ ಇಲ್ಲಿ ಒಂದು ಸೇಯಿಂಗ್ ಹೇಳಿದ್ದಾರೆ. Vegetarian food leaves a deep impression in our nature. If a whole world adopts vegetarianism, it can change the destiny of humankind. ನಾವು ಪ್ರತಿ ಕಂಪ್ಲೀಟ್ ವರ್ಲ್ಡ್ ನಾವು ವೆಜಿಟೇರಿಯನಿಸಮ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಅದು ನಮ್ಮ ಹ್ಯೂಮನ್ ಕೈಂಡ್ ಡೆಸ್ಟಿನಿನೇ ಬದಲ್ ಮಾಡುತ್ತೆ ನಾವು ವೆಜಿಟೇರಿಯನಿಸಮ್ ಅಳವಡಿಸ್ಕೊಂಡ್ರೆ. ಹಾಗೆ ಇಲ್ಲಿ ಜಾರ್ಜ್ ಬರ್ನಾರ್ಡ್ ಶಾ, ಗಾಂಧಿ, ಲಿಯೋನಾರ್ಡೋ ಡಾವಿನ್ಸಿ, ಟಾಲ್ಸ್ಟಾಯ್, ನಿಕೋಲಾ ಟೆಸ್ಲಾ ಎಷ್ಟು ದೊಡ್ಡ ಸೈಂಟಿಸ್ಟ್, ಎಷ್ಟೊಂದು ಆವಿಷ್ಕಾರಗಳನ್ನ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ವೆಜಿಟೇರಿಯನ್ಸ್ ಆಗಿದ್ರು. ಮತ್ತೆ ಲಿಯೋನೆಲ್ ಮೆಸ್ಸಿ, ಇವರು ಜಸ್ಟ್ ದಿ ಅರ್ಜೆಂಟೀನಿಯನ್ ಇಸ್ ನಾಟ್ ಸ್ಟ್ರಿಕ್ಟ್ಲಿ ವೀಗನ್, ಆದ್ರೆ ವೆಜಿಟೇರಿಯನ್ ಡಯಟ್ ನ ಜಸ್ಟ್ ಅವ್ರು ಫುಟ್ಬಾಲ್ ಆಡುವಾಗ ಮಾತ್ರ ಮಾಡ್ತಾರಂತ, ಆ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡ್ತಾರೆ. ಅದರಿಂದಾನೇ ಅವ್ರು ಹೇಳೋದು, ಅದ್ರಲ್ಲಿ ಅವರು ನಂಬಿಕೆ ಏನು, ವೆಜಿಟೇರಿಯನ್ ಡಯಟ್ ಫಾಲೋ ಮಾಡೋದ್ರಿಂದ ಅವ್ರ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತಿದೆ, ವೆಜಿಟೇರಿಯನ್ ಡಯಟ್ ಫಾಲೋ ಮಾಡೋದ್ರಿಂದ ಅವರು ಫುಟ್ಬಾಲ್ ಆಡೋದಕ್ಕೆ ಇನ್ನಷ್ಟು ಅವ್ರ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಹಕಾರ ಆಗ್ತಿದೆ ಅನ್ನೋದು. ಹೀಗೆ ಸೆರೆನಾ ವಿಲಿಯಮ್ಸ್, ಲ್ಯೂಸ್ ಹ್ಯಾಮಿಲ್ಟನ್ ಫಾರ್ಮುಲಾ 1 ರೇಸರ್ ಅಲ್ಲಿ ನಂಬರ್ 1 ಅವರು, ಎಷ್ಟು 6 times ಫಾರ್ಮುಲಾ 1 ರೇಸಿಂಗ್ ಗೆದ್ದಿದ್ದಾರೆ, ವರ್ಲ್ಡ್ ಚಾಂಪಿಯನ್. ಅವ್ರು ಕೂಡ 2017 ಇಂದ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಇನ್ನು ನೀವು ಯಾವುದೇ ಒಂದು ವೆಜಿಟೇಬಲ್ ಹಾಕಿದ್ದೀರಾ ಅಂದ್ರೆ ಅದು ಫ್ಲೋಟ್ ಆಗುತ್ತೆ.
ಜಾಸ್ತಿ ಸಿಂಕ್ ಆಗೋದಿಲ್ಲ ವೆಜಿಟೇಬಲ್ಸ್. ಇದು ಫ್ಲೋಟ್ ವರ್ಸಸ್ ಸಿಂಕ್ ಎಕ್ಸ್ಪೆರಿಮೆಂಟ್. ಮತ್ತೆ ನಮ್ಮ PSSM ನ ಮುಖ್ಯ ಧ್ಯೇಯ, ಪತ್ರಿ ಸರ್ ಅವರ ಮುಖ್ಯ ಧ್ಯೇಯ ಏನಂದ್ರೆ ಈ ಕಂಪ್ಲೀಟ್ ನಾನ್ ವೆಜಿಟೇರಿಯನ್ ಹೊರಟೋಗ್ಬೇಕು, ಕಂಪ್ಲೀಟ್ ಅರ್ತ್ ವೆಜಿಟೇರಿಯನ್ಸ್ ಆಗಬೇಕು ಅಂತ. ಅದಕ್ಕೆ ಪಿರಮಿಡ್ ಜಗತ್, ಧ್ಯಾನ ಜಗತ್ ಹಾಗೂ ಶಾಕಾಹಾರ ಜಗತ್ಗೋಸ್ಕರನೇ PSSM ನ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಈ ವೆಜಿಟೇರಿಯನಿಸಮ್ ಆಗ್ತಿದ್ದೀರಾ ಅಂದ್ರೆ ಒಂದು ಸ್ವಲ್ಪ ಪ್ರಮಾಣದ ಎನ್ಲೈಟನ್ಮೆಂಟ್ ನ ಪಡ್ಕೊಂಡ ಹಾಗೇನೆ. ಈಗ ನಾವು ಒಂದು ಲೈವ್ ಎಕ್ಸಾಂಪಲ್ ನೋಡೋದಾದ್ರೆ, ಇವರು ವಿರಾಟ್ ಕೊಹ್ಲಿ ಕೂಡ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಅದರದೊಂದು ವಿಡಿಯೋ ಪ್ಲೇ. And obviously one of the biggest changes that you've made, and I know that, I mean, I campaign for wildlife all the time, and the thing that people hammer me the most about is eating meat. Now you're vegetarian, you made that decision because believe me. Vinay, video bartilla Vinay. ಹೌದಾ? ಜಸ್ಟ್ ಕಂಪ್ಲೀಟ್ ಸ್ಕ್ರೀನ್ ನ ಶೇರ್ ಮಾಡಿ, ಆಮೇಲೆ ಸೌಂಡ್ ನ ಶೇರ್ ಮಾಡಿ. ಹಾ, ಓಕೆ. ಓಕೆ, ಈಗ You know, and ಈಗ ಪ್ಲೇ ಆಗ್ತಿದೆಯಾ ಅದು? Yes Vinay, play ಆಗ್ತಿದೆ. Yes. ಓಕೆ. and obviously one of the biggest changes that you've made, and I know that, I mean, I campaign for wildlife all the time, and the thing that people hammer me the most about is eating meat. Now you're vegetarian, you made that decision because believe me, in 2009 2010 when we hung out, you weren't a vegetarian. you're now a vegetarian. Yeah, I wasn't a vegetarian till 2018 when we actually came to England. I left eating meat just before the test series started, and Why? I'd been thinking about it. I'll tell you the real reason. I mean, people use different kinds of reasons and they try and figure out themselves. So in 2018, when we went to South Africa, I got a cervical spine issue while playing a test match. You got at what? Centurion. A cervical spine issue. One of the discs in my cervical spine, they bulged out and it compressed a nerve which was running straight till the little finger of my right hand. So it gave me a tingling sensation. I could barely feel my little finger on the right hand. Wow. I couldn't sleep at night. Yeah, it was hurting like mad. I couldn't sleep at night. And then I got my test done, and my stomach was too acidic. So my body was creating too much uric acid. My body was too acidic. So what was happening was, even though I was taking calcium, magnesium, everything, one tablet was not sufficient for my body to function properly. So my stomach started pulling calcium from my bones, and my bones got weaker. And that's why I got this issue. So that's why I stopped eating meat completely in the middle of the England tour to cut down that uric acid and the acidity in my body. And then I've never felt better in my life, to be honest. I felt amazing. It's almost been 2 years now, and it's the best decision I've taken in my life. Really? It's amazing. I mean, you look amazing. And I mean, I've tried that now. So I've seen all this and I watched that film, that Game Changers or whatever, that film. I think you were part of that film. And I mean, I have vegetarian days. Jess and I have vegetarian days at home. And you do feel so light. You feel amazing, don't you? Yeah, amazing. I mean, I've never felt better waking up. I've never felt better when I have to recover after a game. I mean, if you make me play 3 games a week, which are intense, I'm at it 120% every game. I can recover within a day after a test match and go on another test match. It's so much better than being on meat. Being vegetarian now made me feel, honestly, I felt like, why didn't I do it before? You know, I should have done it 2-3 years earlier, to be honest. It's completely changed everything. You start feeling better, you start thinking better, your body's lighter, you're more positive, you have more energy to do more. So yes, overall it's just been an amazing change. Are you guys doing it as well? Thank goodness I don't have to play 3 games a week, because there's no way in this world a South African can go without meat, dude.
I do it for maybe one day or 2 days a week. If I'm feeling really generous, I'll give it 2 days. But there's no ways. I just can't do it. I mean, I got a beautiful. ಓಕೆ, ಅವರು ಪೀಟರ್ಸನ್ ಏನಾಗಲ್ಲ ಬಿಡಿ. ಅವರು ಸೌತ್ ಆಫ್ರಿಕನ್ ಅವ್ರು ಹೇಳ್ದಂಗೆ ಅವರಿಗೆ ಮೀಟ್ ಇಲ್ದಿರ ಇರೋಕ್ಕಾಗಲ್ಲ. ಅದೇ ರೀತಿ ಈಗ ಇವರೇ ಹೇಳ್ದಂಗೆ, ವಿರಾಟ್ ಕೊಹ್ಲಿ ಹೇಳ್ದಂಗೆನೆ. ನಾನು ಆಡಿಬಲ್ ಇದ್ದೀನಲ್ಲ? ಓಕೆ ಓಕೆ. ಅದೇ ಅವ್ರು ಹೇಳ್ದಾಗೆ ಈಗ ಜಸ್ಟ್ 2 years ಅವ್ರು ಏನ್ ವೆಜಿಟೇರಿಯನಿಸಮ್ ಅಡಾಪ್ಟ್ ಮಾಡ್ಕೊಂಡಿದ್ದಕ್ಕೇನೆ ಅವ್ರಿಗೆ ಹೇಗೆ ಎಷ್ಟು ಚೇಂಜಸ್ ಆಯ್ತು ಅನ್ನೋದನ್ನ ಅವರಿಂದಾನೇ ಕೇಳಿದ್ದಾಯ್ತು ಇವತ್ತು ತುಂಬಾ ಟೈಮ್ ತಗೊಂಡೆ. ಓಕೆ, ಲಾಸ್ಟ್ ಅಲ್ಲಿ ನಾನು ಹೇಳೋದೇನಂದ್ರೆ, ಇವಾಗ ನೀವು ನಾನ್ ವೆಜಿಟೇರಿಯನ್ ತಿಂತಾ ಇದೀರ, ಇವಾಗ ಏನೇ ಒಂದು ಒಬ್ಬ ಮನುಷ್ಯ ಸತ್ತಿದಾನೆ ಅಂದ್ರೆ ಅವನ್ನ ತಗೊಂಡೋಗಿ ಸ್ಮಶಾನಕ್ಕೆ ಹಾಕ್ತಾರೆ. ಅಂದ್ರೆ ಅದನ್ನ ನೆಕ್ಸ್ಟ್ ಮೊಮೆಂಟ್ ಇಂದ ನೀವು ಅದನ್ನ ಅವ್ರ ಹೆಸರು ಹಿಡಿದು ಕರೆಯಲ್ಲ, ಜಸ್ಟ್ ಅದೊಂದು ಬಾಡಿ ಅದು ಇದು ಅಂತ ಹೇಳ್ತಾರೆ. ಅದನ್ನ ತಗೊಂಡೋಗಿ ಸ್ಮಶಾನಕ್ಕೆ ಹಾಕ್ತಾರೆ. ಬಟ್ ನೀವು ಅದೇ ಒಂದು ಪ್ರಾಣಿನ ತಗೊಂಡು ಅದನ್ನ ಕಟ್ ಮಾಡಿ ತಿಂದಾಗ ನಿಮ್ಮ ಹೊಟ್ಟೆ ಏನು ಸ್ಮಶಾನನ ಅನ್ನೋದನ್ನ ನೀವೇ ಒಂದು ಕ್ವೆಶನ್ ಮಾರ್ಕ್ ಹಾಕೊಳ್ಳಿ, ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತು ನನ್ನ ಇವತ್ತಿನ ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು PPT ಇತ್ತು, ಯಾರ್ಯಾರು ಫೇಮಸ್ ಪರ್ಸನಾಲಿಟೀಸ್ ವೆಜಿಟೇರಿಯನ್ಸ್ ಆಗಿದ್ದಾರೆ ಅನ್ನೋದು ಒಂದು ಸಣ್ಣ PPT ಇದೆ, ಜಸ್ಟ್ 2 minutes ತೋರಿಸ್ತೀನಿ. ಇವರು ಅಬ್ರಹಂ ಲಿಂಕನ್ ವೆಜಿಟೇರಿಯನ್, ನೆಕ್ಸ್ಟ್ ಆಲ್ಬರ್ಟ್ ಐನ್ಸ್ಟೈನ್ ನೋಡಿದ್ದಾಗಿದೆ, ನೆಕ್ಸ್ಟ್ ಬೆಂಜಮಿನ್ ಫ್ರಾಂಕ್ಲಿನ್, ಇವರು USA ಫೌಂಡಿಂಗ್ ಫಾದರ್ ಅಂತಾನೆ ಹೇಳ್ತಾರೆ, ಫಾದರ್ ಆಫ್ USA. ಅವ್ರು ಕೂಡ ವೆಜಿಟೇರಿಯನ್ ಆಗಿದ್ರು. ನೆಕ್ಸ್ಟ್ ಬಿಲ್ ಕ್ಲಿಂಟನ್, US ಪ್ರೆಸಿಡೆಂಟ್, ಮತ್ತೆ ಬಿಲ್ ಪರ್ಲ್, ಇವ್ರು 4 times ಮಿಸ್ ಯೂನಿವರ್ಸ್. ಅವಾಗ 1971 ಟೈಮಲ್ಲೇ 4 times ಮಿಸ್ ಯೂನಿವರ್ಸ್. ಇವ್ರು ಕೂಡ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡ್ತಿದ್ದವರು. ನೆಕ್ಸ್ಟ್ ಬುದ್ಧ, ಕಾರ್ಲ್ ಲ್ಯೂಯಿಸ್, ಚಾರ್ಲ್ಸ್ ಡಾರ್ವಿನ್ಸ್ ಥಿಯರಿ ನಾವು ಸೈನ್ಸ್ ಅಲ್ಲಿ ತುಂಬಾ ಓದಿದ್ದೀವಿ. ಇವ್ರು ಕೂಡ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡ್ತಿದ್ದವರು. ನೆಕ್ಸ್ಟ್ ಕನ್ಫ್ಯೂಷಿಯಸ್, ಮತ್ತೆ ಕ್ರಿಶ್ಚಿಯನ್ ಸೇಂಟ್, ಜಾರ್ಜ್ ಬರ್ನಾರ್ಡ್ ಶಾ, ಹೆನ್ರಿ ಫೋರ್ಡ್. ನಾವು ಫೋರ್ಡ್ ಕಂಪನೀಸ್ ಏನ್ ನೋಡ್ತೀವಿ, ಫೋರ್ಡ್ ಕಾರ್ಸ್, ಅವ್ರ ಸ್ಟಾರ್ಟಿಂಗ್ ಅವ್ರ ಫೌಂಡರ್ ವೆಜಿಟೇರಿಯನ್. ನೆಕ್ಸ್ಟ್ ಸರ್ ಐಸಕ್ ನ್ಯೂಟನ್ಸ್ ಲಾಸ್. ನೆಕ್ಸ್ಟ್ ಇಸಯ್ಯ, ಇವರು ಜೂಡಿಯನ್ ಪ್ರಾಫಿಟ್, ಇವ್ರು ಕೂಡ ವೆಜಿಟೇರಿಯನ್. ನೆಕ್ಸ್ಟ್ ಜೀಸಸ್ ಕ್ರೈಸ್ಟ್, ಕಬೀರ್, ಕೃಷ್ಣ, ಮಹಾತ್ಮ ಗಾಂಧಿ, ಲಾವೋ ತ್ಸು, ಟಾಲ್ಸ್ಟಾಯ್, ಡಾವಿನ್ಸಿ, ಮಹಾವೀರ, ಕ್ವೀನ್, Moses, Plato and Aristotle, Pythagoras, Rabindranath Tagore, Socrates, Ravi Shankar, Steve Jobs, Thomas Alva Edison, Vincent van Gogh, Voltaire. ಈ ರೀತಿಯಾಗಿ ತುಂಬಾ ಜನ ಇದ್ದಾರೆ, ತುಂಬಾ ಫೇಮಸ್ ಪರ್ಸನಾಲಿಟೀಸ್ ವೆಜಿಟೇರಿಯನ್ಸ್ ಇದ್ದಾರೆ. ಈ PPT ನಾನು ಲಾಸ್ಟ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ನೋಡಿ. ಇವತ್ತು ಎವ್ರಿ ಡೇ ಹೇಗೆ ಒಬ್ಬ ಹೊಸಬರಿಂದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಸ್ತಾ ಇದೀವಿ, ಅದೇ ರೀತಿ ಇವತ್ತಿನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಕ್ಕೆ ನಮ್ಮ ಜೊತೆ ಮೇಘನಾ ಮಂದಾರ ಅಂತ ಇದ್ದಾರೆ. ಇನ್ನ ಈ ಮೆಡಿಟೇಷನ್ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಾವೆಲ್ಲರೂ ಇವಾಗ ಮೆಡಿಟೇಷನ್ ಅಲ್ಲಿ ಕೂರೋಣ. ಎಲ್ಲರೂ ಕೆಳಗೆ ಕೂತಿದ್ರೆ ಚಕ್ಕಬಾಕ್ ಹಾಕೊಂಡು ಕೂತ್ಕೊಳ್ಳಿ. ಚೇರ್ ಅಥವಾ ಸೋಫಾ ಮೇಲೆ ಕೂತಿದ್ರೆ 2 ಕಾಲುಗಳ ಪಾದಗಳನ್ನ ಈ ರೀತಿಯಾಗಿ ಕ್ರಾಸ್ ಮಾಡ್ಕೊಳ್ಳಿ. ಒಂದು ಪಾದ ಮೇಲೆ ಇನ್ನೊಂದು ಪಾದ, ಅದು ಲೆಫ್ಟ್ ಮೇಲೆ ರೈಟ್ ಆಗಲಿ, ರೈಟ್ ಮೇಲೆ ಲೆಫ್ಟ್ ಆಗಲಿ. ಹಾಗೆ ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಈ ರೀತಿ ಜೋಡಿಸ್ಕೊಳ್ಳಿ. ಸ್ಪೆಕ್ಸ್ ಹಾಕಿರೋರು ಸ್ಪೆಕ್ಸ್ ತೆಗೀರಿ. ಕಣ್ಣುಗಳನ್ನ ಸರಳವಾಗಿ ಮುಚ್ಚಿ. ನಿಮ್ಮ ಶ್ವಾಸದ ಜೊತೆನೇ
ಶ್ವಾಸದ ಮೇಲೆ ಗಮನ, ಅದರ ಹೆಸರೇ ಧ್ಯಾನ. ಕೇವಲ ಉಸಿರಾಟದೊಂದಿಗೆ ಇರಿ ಮಾಸ್ಟರ್. ನಮ್ಮ ಈ ಧ್ಯಾನಕ್ಕೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನು ಆಹ್ವಾನಿಸೋಣ. ಮಹಾವತಾರ್ ಬಾಬಾಜಿಯವರನ್ನು ಆಹ್ವಾನಿಸೋಣ. ನಮಗೆ ಸಹಾಯ ಮಾಡೋಕ್ಕೆ ಇರುವಂಥ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ನ ಆಹ್ವಾನಿಸೋಣ ಮಾಸ್ಟರ್. ಶ್ವಾಸದ ಜೊತೆನೇ ಇರಿ. ಯಾವುದೇ ಆಲೋಚನೆಗಳು ಬೇಡ. ಸಂಪೂರ್ಣ ಆಲೋಚನಾ ರಹಿತ ಸ್ಥಿತಿ. ಏನೇ ಆಲೋಚನೆಗಳು ಬಂದರೂ ಅದನ್ನ ಅಲ್ಲಿಗೆ ಕಟ್ ಮಾಡಿ ಉಸಿರಾಟದ ಮೇಲೆ ಗಮನ ಇಡಿ. ಉಸಿರೇ ಗುರು, ಉಸಿರೇ ದೈವ. ಶ್ವಾಸವೇ ನೀವು, ನೀವೇ ಶ್ವಾಸವಾಗಿದೆ ಮಾಸ್ಟರ್.
ನಾವು ತಿಳಿಯದೆ ಯಾವುದೇ ಪ್ರಾಣಿಗೆ ಹಿಂಸೆ ಮಾಡಿದ್ರೆ ಆ ಎಲ್ಲ ಪ್ರಾಣಿಗಳಿಗೂ ಸಾರಿ ಕೇಳ್ಕೊಳ್ಳಿ ಮಿಸ್ಟರ್.
ಶ್ವಾಸದೊಂದಿಗೆ ಇರಿ. ಶ್ವಾಸಾನುಸಂಧಾನ. ಯಾರೋ ಕಣ್ಗಳನ್ನ ತೆರೀರಿ. Last 10 seconds. 10, 9, 8, 7, 6, 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನ ಬಿಡಿಸ್ಕೊಂಡು
ಕಣ್ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಫಾರ್ ದ ಕೌಂಟ್ ಆಫ್ 5, 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನ ತೆಗಿತಾ ಕಣ್ಗಳನ್ನ ಅಳಿಸ್ತಾ ಕೈಗಳಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ನಾವು ಮಾಡಿದಂತಹ ಈ ಸಾಮೂಹಿಕ ಧ್ಯಾನಕ್ಕೆ ನಮ್ಮನ್ನು ನಾವು ಅಭಿನಂದನಾಪೂರ್ವಕವಾಗಿ ಚಪ್ಪಾಳೆಯನ್ನು ತಟ್ಕೊಳ್ಳೋಣ. ಹಾಗೆ ನಮ್ಮ ಈ ಧ್ಯಾನಕ್ಕೆ ಸಹಕರಿಸಿದಂತಹ ಆಸ್ಟ್ರಲ್ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಹಾಗೆ ಮಹಾತರ್ ಬಾಬಾಜಿ ಅವರಿಗೆ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಮಾಸ್ಟರ್ಸ್, ಇವತ್ತಿನ ಅನುಭವ ಹೇಳ್ಕೊಳ್ಳೋದಕ್ಕೆ ಮೇಘನ ಹಾಗೂ ಮಂದಾರ ಅನ್ಸುತ್ತಾ ಇದ್ದಾರೆ. Hi, thank you. Introduce ಮಾಡ್ಕೊಟ್ಟಿದ್ದಕ್ಕೆ. Thank you, Anna. And thank you, Payana. Good evening, all. Experience share ಮಾಡಕ್ಕೆ ಹೇಳಿದ್ದಕ್ಕೆ thank you, Vinayana. First of all, I will thankful to my ನಂಗೆ ಹೇಳ್ಕೊಟ್ಟಿದ್ದು ದೊಡ್ಡಮ್ಮಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ದೊಡ್ಡಮ್ಮ ಅಂದ್ರೆ ನನ್ನ ಅಮ್ಮ, ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು. ಅಂದ್ರೆ ವಿನಾಯಣ್ಣ ಅವರ ಅಮ್ಮನೇ ಹೇಳ್ಕೊಟ್ಟಿದ್ದು ನಂಗೆ ಧ್ಯಾನನ. ನಾವು ಮ್ಯಾಕ್ಸಿಮಮ್ 8 years ಇಂದ ಧ್ಯಾನ ಮಾಡ್ತಿದೀವಿ. ಮತ್ತೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂತಂದ್ರೆ ಅವರೇ ಧ್ಯಾನ ಏನು ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ನಾನು 10th standard 9th 10th standard ಬಿಲೋ ಆವರೇಜ್ ಸ್ಟೂಡೆಂಟ್. ಇವಾಗ ನಾನು ಮಾಸ್ಟರ್ಸ್ ಮಾಡ್ತಿದ್ದೀನಿ, ಅದು ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೀನಿ. ಬಿಲೋ ಆವರೇಜ್ ಸ್ಟೂಡೆಂಟ್ ಒಬ್ಳು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗ್ತಾಳೆ ಹಿಂಗೆ ಅಂತ ಅಂದ್ರೆ ಧ್ಯಾನದಿಂದ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಧ್ಯಾನ. ನಂಗೆ ಹೇಳಿದ್ರು ಮಾಸ್ಟರ್ಸ್ ಮ್ಯಾಥ್ಸ್ ಅಲ್ಲಿ ಮಾಡ್ತಿದ್ಯಾ, ತುಂಬಾ ಕಷ್ಟ, ಅದ್ರಲ್ಲಿ ಸ್ಕೋಪ್ ಇಲ್ಲ, ಮಾಡ್ಬೇಡ ಅಂತ ಎಷ್ಟೋ ಜನ ಹೇಳಿದ್ರು. CET ಅಪ್ಲಿಕೇಶನ್ ಹಾಕ್ಬೇಕಾರೇನು ನಂಗೆ ತುಂಬಾ ಜನ ಹೇಳಿದ್ರು, ಬೇಡ ಬೇರೆ ಸಬ್ಜೆಕ್ಟಿಗೆ ಹಾಕೋ, ನಿಂಗೆ ಯೂಸ್ ಆಗತ್ತೆ ಅಂತ. ಆದ್ರೂ ನಾನು ಮ್ಯಾಥ್ಸಿಗೆ ಹಾಕೊಂಡೆ. ಹೇಳಿದ್ರು ತುಂಬಾ ಜನ, ಮತ್ತೆ ಇನ್ನ ಏನ್ ಹೇಳಿದ್ರು ಅಂತಂದ್ರೆ ನಿಂಗೆ ಸೀಟ್ ಸಿಗಲ್ಲ ಮ್ಯಾಥ್ಸ್ ಅಲ್ಲಿ ಅಂತ. ನಂಗೆ ಅದೊಂದಿತ್ತು, ಸಿಗತ್ತೆ, ನಂಗೆ ಯಾಕೆ ಸಿಗಲ್ಲ, ಮತ್ತೆ ಇದೇ ಊರಲ್ಲಿ ಸಿಗ್ಬೇಕು ಅಂದ್ರೆ ಐ ಆಮ್ ಫ್ರಮ್ ಚಿತ್ರದುರ್ಗದಲ್ಲಿ ಸಿಗೋ ಡೌಟು. ಬಿಕಾಸ್ ಇಟ್ಸ್ ತುಂಬಾ ಮಾಸ್ಟರ್ಸ್ ಮಾಡೋದ್ರಲ್ಲಿ ಫಾಸ್ಟ್ ಇದೆ, ಸಿಗಲ್ಲ ನಿಂಗೆ ಸೀಟು ಅಂತ ಹೇಳಿದ್ರು. ನಂಗೆ ಇಲ್ಲೇ ಸಿಕ್ತು. ನಾನ್ ಅನ್ಕೊಂಡಿದ್ದೊಂದೆ, ಐ ಕ್ಯಾನ್ ಡೂ ಹೆಂಗ್ ಮಾಡ್ತೀನಿ ಅನ್ನೋದು ಎಲ್ಲಿಂದ ಬಂತು ಅಂದ್ರೆ ನನ್ ಧ್ಯಾನ ಮಾಡೋದ್ರಿಂದ ಬಂತು. ಸೊ ಧ್ಯಾನ ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ಲೈಫ್. ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ಲೈಫ್, ಇಟ್ಸ್ ಅ ಲೈಫ್. ಧ್ಯಾನ ಮತ್ತೆ ಬುಕ್ಸ್ ಓದೋದು ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ಲೈಫ್, ಇಟ್ಸ್ ಅ ಲೈಫ್. ಯಾಕೆ ಅಂತಂದ್ರೆ ಬುಕ್ಸ್ ಓದೋದ್ರಿಂದ ನಮ್ಗೆ ಜ್ಞಾನ ಹೆಚ್ಚುತ್ತೆ. ಎಲ್ಲರೂ ಹೇಳ್ತಾರೆ ಇಟ್ಸ್ ಅ ವೆರಿ ಬೆಸ್ಟ್ ಫ್ರೆಂಡ್. ಇಟ್ಸ್ ಟ್ರೂ, ಇಟ್ಸ್ ಅ ವೆರಿ ಬೆಸ್ಟ್ ಫ್ರೆಂಡ್. ಬುಕ್ಸ್ ನ ಓದಕ್ ಶುರು ಮಾಡಿ, ಸಣ್ಣ ಕಥೆಗಳಿಂದಾನೇ ಶುರು ಮಾಡೋಣ ಅಂತ ಹೇಳೋಣ. ನಾನು ಕೂಡ ಸಣ್ಣ ಬುಕ್ಸ್ ಇಂದಾನೇ ಓದಕ್ ಶುರು ಮಾಡಿದೀನಿ. ಸಣ್ಣ ಬುಕ್ ಧ್ಯಾನದಿಂದ ಶುರು ಮಾಡ್ಬೇಕು ಅಂದ್ರೆ ಧ್ಯಾನ ಕಸ್ತೂರಿಯಲ್ಲಿ ಒಬ್ರೊಬ್ರು ಎಕ್ಸ್ಪೀರಿಯನ್ಸ್, ಮ್ಯಾಗಝೀನ್ಸ್ ಅಲ್ಲಿ ಎಷ್ಟೊಂದ್ ತರ ಎಕ್ಸ್ಪೀರಿಯನ್ಸ್, ಒಬ್ರೊಬ್ರದ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ದೊಡ್ಡ ಬುಕ್ಸೇ ಓದೋಣ. ದೊಡ್ಡದು ಮೀನ್ಸ್ ಎಲ್ಲಾ ತರ ಎಕ್ಸ್ಪೀರಿಯನ್ಸ್ಡ್ ಬುಕ್ಸ್ ಓದೋಣ. ಮತ್ತೆ ಯಾರ್ಯಾರು ಇವತ್ತಿನ ಕ್ಲಾಸ್ ಅಲ್ಲಿ ಹೇಳಿದ್ರು ವೆಜಿಟೇರಿಯನ್ ಬಗ್ಗೆ, ಅದ್ರದ್ದು ಕೂಡ ಬುಕ್ಸ್ ಗಳಿದಾವೆ, ಅಂತವನ್ನ ಬುಕ್ಸ್ ಗಳು ಓದೋಣ. ಮತ್ತೆ ಧ್ಯಾನ ಮಾಡೋದ್ರಿಂದ ನಮ್ ಸೋಲ್ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ನಮ್ಮ ಬಾಹ್ಯ ಪ್ರಪಂಚ ಒಂದು ಸರ್ಟೈನ್ ಏಜ್ ತನಕ ಇರುತ್ತೆ, ಆದ್ರೆ ನಮ್ ಸೋಲ್ ಲೈಫ್ ಲಾಂಗ್ ಇರುತ್ತೆ. ಅದ್ ಹೆಂಗ್ ಹುಟ್ಟಿತು ಅನ್ನೋದು ಬೇಡ, ಆದ್ರೆ ನಮ್ ಲೈಫ್ ಲಾಂಗ್ ಸೋಲ್ ನಮ್ ಸೋಲ್ ಬೇರೆ ಬಾಡಿಗೆ ಎಲ್ಲದಕ್ಕೂ ಹೋಗೋದ್ರಿಂದ ನಮ್ಮ ಸೋಲ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗೋದು ಧ್ಯಾನ. ಸೊ ಧ್ಯಾನನ ಹೆಚ್ಚು ಮಾಡೋಣ. ಇಟ್ಸ್ ಎ ಪಾರ್ಟ್ ಆಫ್ ಲೈಫ್ ಅನ್ನ ತಿಳ್ಕೊಳ್ಳೋಣ. ಮತ್ತೆ ನಮ್ಮ ಸರೌಂಡಿಂಗ್ಸ್ ಅವ್ರಿಗೆ ಧ್ಯಾನನ ಹೇಳ್ಕೊಡೋಣ ಜಾಸ್ತಿ. ಅವರಿಗೆ ಹೇಳ್ಕೊಡೋದ್ರಿಂದ ಅವ್ರ ಸರೌಂಡಿಂಗ್ ಅವ್ರಿಗೆ ಹೇಳ್ಕೊಡ್ತಾರೆ. ಅವಂಗ್ ಹೇಳ್ಕೊಟ್ಟಂಗೆಲ್ಲ ಆಲ್ ಓವರ್ ದ ವರ್ಲ್ಡ್
ಯೂತ್ಸ್ ಕ್ಯಾನ್ ಡೂ ಎವ್ರಿಥಿಂಗ್ ಅಂತ ಹೇಳೋದ್ರಿಂದ ಯೂತ್ಸ್ ನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ನಮ್ಮ ಸರೌಂಡಿಂಗ್ ಅಲ್ಲಿ ನನ್ನ ಫ್ರೆಂಡ್ಸ್, ಅವರ ಫ್ಯಾಮಿಲಿ ಅವ್ರಿಗೆಲ್ಲ ಧ್ಯಾನ ಹೇಳ್ಕೊಡೋದ್ರಿಂದ ಅವ್ರ ಫ್ಯಾಮಿಲಿ ಹೇಳ್ಕೊಡ್ತಾರೆ. ಹಂಗೆ ಧ್ಯಾನ ಕಂಟಿನ್ಯೂ ಆಗ್ತಾ ಆಲ್ ಓವರ್ ದ ವರ್ಲ್ಡ್ ಮೆಡಿಟೇಷನ್ ಸ್ಪ್ರೆಡ್ ಆಗತ್ತೆ. ನಂಗ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲಾರ್ಗು. ಪೈಮಾದವ್ರಿಗೆ ಇಟ್ಸ್ ಫಾರ್ ಯೂತ್ ಅಂತ ಮಾಡಿರೋದ್ರಿಂದ ಪೈಮಾದವ್ರಿಗೆ ಮತ್ತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ಕೆ ಹೇಳ್ಕೊಟ್ಟ ನನ್ನ ವಿನಯನಾಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ತಂಗಿ ಮಾತಾಡ್ತೀನಿ. ನಮಸ್ತೆ ಎಲ್ಲಾರ್ಗು. ನನ್ನ ಹೆಸರು ಮಂದಾರ ಅಂತ, ಸ್ಟಡಿ ಮಾಡ್ತಾ ಇದ್ದೀನಿ, ವಿದ್ಯಾರ್ಥಿನಿ ನಾನು. ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ನನ್ಗೆ ಧ್ಯಾನ ಹೇಳ್ಕೊಟ್ಟವ್ರಿಗೆ. ನನ್ ದೊಡ್ಡಮ್ಮ, ಅವಳು ಹೇಳ್ದಾಗೆ, ನನ್ನ ಅಕ್ಕ ಹೇಳ್ದಂಗೆ ನಾನು 6 to 7 years ಇಂದ ಗೊತ್ತಾಯ್ತು ಧ್ಯಾನ ಹೆಂಗ್ ಮಾಡೋದು, ಮಾಡಿದ್ರೆ ಏನೇನ್ ಯೂಸ್ ಆಗತ್ತೆ ಅಂತ. ಬಟ್ ಅಷ್ಟೊಂದು ಸೀರಿಯಸ್ನೆಸ್ ತಗೊಂಡಿರ್ಲಿಲ್ಲ. 2 to 3 years ಇಂದ ತುಂಬಾ ಸೀರಿಯಸ್ ಆಗಿ ತಗೊಂಡು ಅದ್ರದ್ದು ಇಂಪಾರ್ಟೆನ್ಸ್ ಏನು, ಅದ್ರ ಏನ್ ಎನರ್ಜಿ ಏನು, ಪಾಸಿಟಿವಿಟಿ ಅದೆಲ್ಲ ಫೀಲ್ ಆಗುತ್ತೆ ನಮ್ಗೆ ಮೆಡಿಟೇಷನ್ ಮಾಡೋದ್ರಿಂದ. ಆತರ ಎಲ್ಲ ಫೀಲ್ ಆಯ್ತು ನನ್ಗೆ. ನಾನ್ ಹೇಗಿರ್ಬೇಕು, ಏನ್ ಮಾಡ್ಬೇಕು, ಮೆಡಿಟೇಷನ್ ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಇದೆ ನಮ್ ಲೈಫ್ಗೆ. ಸೊ ಈ ಲೌಕಿಕ ಪ್ರಪಂಚ ಎಲ್ಲ ನಾವು ಏನೇನ್ ಮಾಡ್ತೀವಿ ಲೌಕಿಕ ಪ್ರಪಂಚದಲ್ಲಿ, ಇವಾಗ ಒಂದು ಎಕ್ಸಾಂಪಲ್ ಅಂದ್ರೆ ಟಿವಿ ನೋಡೋದು, ಮೊಬೈಲ್, ಪಾರ್ಟಿ, ಮನೆ ಕಟ್ಟೋದ, ಕಾರ್ ತಗೊಳ್ಳೋ, ಇದೆಲ್ಲ ಟೆಂಪ್ರವರಿ ಹ್ಯಾಪಿನೆಸ್ ಅಷ್ಟೇ. ಕ್ಷಣಿಕ ಅಷ್ಟೇ. ಸೆಕೆಂಡ್ಸ್ ಇರ್ಬೋದು ಅಥವಾ ಹವರ್ ಆಗ್ಬೋದು ಅಥವಾ 1 ದಿನ 2 ದಿನ ಇರ್ಬೋದು ಅಷ್ಟೇ. ಬಟ್ ನಾವು ನಮ್ಮ ಧ್ಯಾನ ಮಾಡೋದ್ರಿಂದ ನಮ್ ಇನ್ನರ್ ಸೋಲ್ ಬಗ್ಗೆ ತಿಳ್ಕೊಳೋದು, ನಮ್ ಬಗ್ಗೆ ತಿಳ್ಕೊಳೋ, ಇಟ್ಸ್ ಆರ್ ಟೆಂಪ್ರವರಿ ಪರ್ಮನೆಂಟ್ ಹ್ಯಾಪಿನೆಸ್. ಅದು ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಕಾಮ್ನೆಸ್, ಆ ಪಾಸಿಟಿವಿಟಿ, ಆ ಎನರ್ಜಿ ನಮ್ಗೆಲ್ಲ ಗೊತ್ತಾಗತ್ತೆ ಧ್ಯಾನ ಮಾಡೋದ್ರಿಂದ. ಮತ್ತೆ ಅದನ್ನ ಫೀಲ್ ಮಾಡ್ಬೋದು ನಾವು ಹೇಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಅಂತ ಎಲ್ಲ ಹೇಳಿ. ಧ್ಯಾನ ತುಂಬಾ ಮಾಡುವಾಗ ಎಷ್ಟು ಪಾಸಿಟಿವಿಟಿ ಆಗಿರ್ತೀವಿ ನಾವು, ಎಷ್ಟು ಎನರ್ಜೆಟಿಕ್ ಆಗಿರ್ತೀವಿ, ಎಷ್ಟು ಆಕ್ಟಿವ್ ಆಗಿರ್ತೀವಿ ಅಂತ ನನ್ಗೆ ಫೀಲ್ ಆಯ್ತು. ನಾನು ಹೋದ್ ವರ್ಷ ತುಂಬಾ ಮಾಡ್ತಾ ಇದ್ದೆ, ಆಮೇಲೆ ಕಾಲೇಜ್ ಸ್ಟಾರ್ಟ್ ಆಯ್ತು, ಸ್ವಲ್ಪ ಕಮ್ಮಿ ಮಾಡಿದಾಗಿಂದ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಡಿಫ್ರೆನ್ಸ್ ಮ್ಯಾಟರ್ಸ್, ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ನಾನು ಆಕ್ಟಿವ್ ಆಗಿದ್ದೀನಿ ಈಗ ಅಂತೆಲ್ಲ ಹೇಳಿ. ಆಮೇಲೆ ಪತ್ರಿ ಸರ್ದು ಕ್ಲಾಸಸ್ ಕೇಳ್ತಾ ಇರ್ಬೇಕಾದ್ರೆ, ಅಂದ್ರೆ ಅಪ್ಪ ಅಮ್ಮ ಯಾವಾಗ್ಲೂ ಮನೇಲಿ ಹಾಕೊಂಡ್ ಕೂರ್ತಾ ಇದ್ರು ಕ್ಲಾಸಸ್ ನ. ಅಷ್ಟು ಅವಾಗ ನನ್ ಕಿವಿ ಅಲ್ಲೋಗಿ ಕೇಳ್ತಾ ಇತ್ತು, ಸರ್ ಯಾವಾಗ್ಲೂ ಏನೇ ಒಂದ್ ಕ್ಲಾಸ್ ಕೊಡ್ಲಿ, ಯಾವಾಗೇ ಆಗ್ಲಿ ನಾನ್ ಕೇಳಿರೋ ಹಂಗೆ ಭಗವದ್ಗೀತೆ ಶ್ಲೋಕಗಳನ್ನ ಹೇಳ್ತಾ ಇದ್ರು, ಅದ್ರದ್ದೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಒಂದ್ ಕಾನ್ಸೆಪ್ಟ್ ಇಟ್ಕೊಂಡು. ಅವಾಗ ಅನ್ಸ್ತಿತ್ತು ಓದ್ಬೇಕು ಅಂತ. ಒಂದ್ಸತಿ ಅನ್ಕೊಂಡಿದ್ದೆ ಓದ್ಬೇಕು ಅಂತ. ಅದು ಯಾರೋ ಇಂದ ಬಂತು ಮನೆಗೆ, ಆ ಭಗವದ್ಗೀತೆ ಬುಕ್ ಬಂತು. ಅಮ್ಮಂಗ್ ಯಾರೋ ಗಿಫ್ಟ್ ಮಾಡಿದ್ರು ಅದನ್ನ, ಓದಿ ಆಂಟಿ ಅಂತ ಹೇಳಿ. ಅವಾಗ ಒಂದಷ್ಟು ದಿನ ಹಂಗೆ ಇತ್ತು, ಅದು ಓದಿರ್ಲಿಲ್ಲ ಯಾರು. ಆಮೇಲೆ ಹಂಗೆ ಅನ್ಸ್ತು ಓದ್ಬೇಕು ಅನ್ಕೊಂಡಿದ್ನಲ್ಲ, ಓದೋಣ ಅಂತೇಳಿ ಅದನ್ನ ಓದಿ ಇವಾಗ ಅದ್ರಿಂದ ಒಂದ್ಸತಿ ಮುಗ್ಸಿದೀನಿ ಅದನ್ನಾಗ್ಲೆ. ಅದ್ರಿಂದ ಎಷ್ಟು ಜ್ಞಾನ ತಗೊಂಡಿದೆ ಅಂದ್ರೆ, ತುಂಬಾ ಈ ಸೋಲ್ ಅಂದ್ರೆ ಏನು, ಆಧ್ಯಾತ್ಮಿಕ ಅಂದ್ರೆ ಏನು, ಈ ಫಿಸಿಕಲ್ ಬಾಡಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ನಾವು, ಈ ಲೌಕಿಕ ಪ್ರಪಂಚಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು, ನಮ್ ಇನ್ನರ್ ಜರ್ನಿ ಅಂದ್ರೆ ಏನು, ತಾಮಸ ಗುಣ, ರಜೋಗುಣ, ಸಾತ್ವಿಕ ಗುಣ ಅಂದ್ರೆ ಎಲ್ಲ ಏನು, ಇನ್ನು ತುಂಬಾ ಜ್ಞಾನಗಳನ್ನ ತಗೊಂಡೆ. ಮತ್ತೆ ನಾವು ಯೂತ್ಸ್ ಮೆಡಿಟೇಷನ್ ಮಾಡೋದ್ರಿಂದ ಎಷ್ಟು ಎನರ್ಜೆಟಿಕ್ ಆಗಿರ್ತೀವಿ, ಮತ್ತೆ ಅದ್ರನ್ನ ಸ್ಪ್ರೆಡ್ ಮಾಡ್ತಾ ನಾವು ವರ್ಲ್ಡ್ ನ ಚೇಂಜ್ ಮಾಡ್ಬೋದು ಯೂತ್ಸ್ ಆಗಿ. ಸೊ ಸ್ಪಿರಿಚುವಲ್ ವರ್ಲ್ಡ್ ಆಗಿ ನಾವು ಮಾಡ್ಬೋದು ಈ ಮೆಡಿಟೇಷನ್ ಮಾಡ್ತಾ ಸ್ಪಿರಿಚುಯಾಲಿಟಿಯಿಂದ. ಥ್ಯಾಂಕ್ ಯು.